ಬನ್ನಿ ಸ್ನೇಹಿತರೆ, ಇವತ್ತು ನಾವು ತಿಳ್ಕೊಳಕ್ ಹೊರಟಿರೋದೇನು ಲಿವರ್ ಬಗ್ಗೆ. ಸರ್, ಈ ಲಿವರ್ ಒಂದು ಪವರ್ಫುಲ್ ಅಂಗ ಸ್ನೇಹಿತರೆ. Recording in ಪವರ್ಫುಲ್ progress. ಎಷ್ಟು ಪವರ್ಫುಲ್ ಅಂತಂದ್ರೆ ಅದ್ರ ಬಗ್ಗೆ ಕೇಳ್ತಾ ಹೋದ್ರೆ, ಅದ್ರ ಬಗ್ಗೆ ಹೇಳ್ತಾ ಹೋದ್ರೇನೆ ಆಶ್ಚರ್ಯ ಅಂತ ಅನ್ಸುತ್ತೆ. ಈ ಲಿವರ್ದು ಒಂದಷ್ಟು ಪ್ಲಸ್ ಒಂದಷ್ಟು ಮೈನಸ್, ಯಾಕೆ ಹಾಳಾಗುತ್ತೆ, ಹೆಂಗ್ ಹಾಳಾಗುತ್ತೆ, ಏನು ಯಾವ ತರ ಎಲ್ಲದನ್ನು ಡೀಟೇಲ್ ಆಗಿ ಇವತ್ತು ನೋಡಿ. ಫಸ್ಟ್ ಲಿವರ್ನ ಕಾರ್ಯ, ಲಿವರ್ಗೆ ಆಗ್ತಕ್ಕಂಥ ಹಾನಿಗಳು, ಲಿವರ್ನ ಪ್ರಾಮುಖ್ಯತೆ ನಮ್ಗಳಿಗೆ ಅರ್ಥ ಆದಾಗ ನಮ್ಗೇನಾಗುತ್ತೆ, ನಾವಿವತ್ತು ಸಜೆಸ್ಟ್ ಮಾಡಕ್ ಹೊರಡ್ತಕ್ಕಂತಹ 90% ಏನೇನ್ ಡಿಸೀಸ್ಗಳಿದೆ ಅದಕ್ಕೆ ನಿಮಗೆ ಸಿಂಪಲ್ ಆಗಿ ಸೊಲ್ಯೂಷನ್ ಸಿಗ್ತಾ ಹೋಗ್ಬಿಡುತ್ತೆ. ಈ ಲಿವರ್ ಅನ್ನೋದು ಪ್ರಾಮುಖ್ಯತೆ ಇವಾಗಷ್ಟೇ ಅಲ್ಲ ಸ್ನೇಹಿತರೆ, ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ನನಗ್ ಗೊತ್ತಿರಂಗೆ ರಾಮಾಯಣ ಮಹಾಭಾರತಕ್ಕಿಂತ ಹಿಂದೆ ಇದ್ದಂತಹ ನಾಗರಿಕತೆಗಳು, ಅಂದ್ರೆ ಬುಕ್ಕು ಪೆನ್ನು ಪೇಪರು ತಾಳೆಗರಿ ಏನೂ ಬರ್ದಲೇ ಇದ್ದಂತಹ ಗುಹೆಯಲ್ಲಿ ವಾಸ ಮಾಡ್ತಿದ್ದಂತಹ ಜನ, ಅವರ ಮುಂದಿನ ಜನರೇಷನ್ಗೆ ಏನಾದ್ರೂ ಹೇಳ್ಬೇಕು ಅಂತಂದ್ರೆ ಗುಹೆಯಲ್ಲಿ ಕೆತ್ತನೆಯನ್ನ ಮಾಡ್ತಾ ಇದ್ರು. ಯಾಕೆ ಅಂದ್ರೆ ಅದನ್ನ ನೋಡ್ಕೊಂಡು ಅವ್ರ ಮುಂದಿನ ಜನರೇಷನ್ ಒಂದು ವಿಧಾನಗಳನ್ನ ಫಾಲೋ ಮಾಡ್ಲಿ ಅಂತ ಫಸ್ಟ್ ಕಲ್ಲಲ್ಲಿ ಕೆತ್ತನೆ ಶುರುವಾಯ್ತು. ಕಲ್ಲಲ್ಲಿ ಕೆತ್ತನೆ ಶುರುವಾದ್ಮೇಲೆ ಅದು ಶಾಸನಗಳಾಗಿ, ನಂತರ ಅದು ಓಲೆಗರಿಗೆ ಬಂದು, ಪೇಪರಿಗೆ ಬಂದು, ಈಗೆಲ್ಲ ಡಿಜಿಟಲ್ ಅಲ್ಲಿ ಹಾಳಾಮೂಳದ ಕಡೆ ನಾವೆಲ್ಲ ಅದನ್ನ ಬರವಣಿಗೆಗಳನ್ನ ನಾವು ನೋಡ್ತೀವಿ. ಸೊ ಅಂತ ಗುಹೆಗಳಲ್ಲೂ ಕೂಡ ಈ ಲಿವರ್ನ ಒಂದು ಜನಾಂಗ ಅಲ್ಲ, ಅಮೆರಿಕಾದಿಂದ ಹಿಡಿದು ಬ್ರೆಜಿಲ್ ದೇಶದ ಕಾಡುಗಳಲ್ಲಿ ಸಿಕ್ಕಂತಹ ಕೆಲವು ಗುಹೆಗಳಿಂದ ಹಿಡಿದು ಆಫ್ರಿಕಾದ ಕೆಲವು ಗುಹೆಗಳಿಂದ ಎಲ್ಲಾ ಕಡೆ ಎಲ್ಲಿ ಪುರಾತನವಾದಂತಹ ಮನುಷ್ಯ ವಾಸ ಮಾಡಕ್ ಸ್ಟಾರ್ಟ್ ಮಾಡಿದ್ನೋ ಆ ಜಾಗದಲ್ಲಿ ಎಲ್ಲಾ ಕಡೆ ಮನುಷ್ಯ ಲಿವರ್ನ ಕೆತ್ತನೆಯನ್ನ ಮಾಡ್ತಾ ಇದ್ದ. ಇದು ಎಷ್ಟು ವಿಜ್ಞಾನಿಗಳಿಗೆ ಆಶ್ಚರ್ಯ ಆಯ್ತು ಅಂತಂದ್ರೆ, ಲಿವರ್ ಬಗ್ಗೆ ಇಂಪಾರ್ಟೆನ್ಸ್ನ ಆ ಜನ ಅಷ್ಟೊಂದು ಅರ್ಥ ಮಾಡ್ಕೊಂಡಿದ್ರು. ಯಾವುದೇ ಪ್ರಾಣಿಯ ಶಿಕಾರಿಯನ್ನು ಮಾಡಿದಾಗ ಲಿವರ್ನ ಪ್ರಮುಖವಾಗಿ ಎತ್ತಿಡಲಾಗ್ತಿತ್ತು. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಗಮನವನ್ನ ಕೊಡಲಾಗ್ತಿತ್ತು ಲಿವರ್ಗೆ. ಸರ್, ಆ ಕಾಲದವ್ರಿಗೆ ಅಷ್ಟು ಅದರ ಮೇಲೆ ಆಸಕ್ತಿ ಇತ್ತು, ಅದರ ಜ್ಞಾನ ಇತ್ತು ಅಂತಂದಾಗ ಬರ್ಬರ್ತಾ ನಮ್ಮ ಜ್ಞಾನ ಎಲ್ಲ ನಶಿಸಿ ಹೋಯ್ತು ಲಿವರ್ನ ಬಗ್ಗೆ. ಈ ಲಿವರ್ ಇಷ್ಟೊಂದು ಪವರ್ಫುಲ್ ಯಾಕೆ ಅಂತಂದ್ರೆ, ನೋಡಿ ಸ್ನೇಹಿತರೆ, ಇಡೀ ನಮ್ಮ ದೇಹದಲ್ಲಿ ಯಾವುದೇ ಒಂದು ಅಂಗ 75% ಹಾಳಾದ್ಮೇಲೆ ನಾವದನ್ನ ರಿಕವರ್ ಮಾಡೋದು ತುಂಬಾ ಕಷ್ಟ. ಬಟ್ ಲಿವರ್ ತನ್ನಲ್ಲುಳಿದಿರೋ ಇನ್ನ 25% ಅಲ್ಲೇ ತನ್ನನ್ನ ತಾನು ಸರಿ ಮಾಡ್ಕೊಂತಕ್ಕಂಥ ಒಂದು ಅದ್ಭುತವಾಗಿರೋ ಅಂಗ. ಅಂದ್ರೆ ಇದೇ ನಮಗೆ ಎಡವಟ್ಟಾಗೋದು. ಲಿವರ್ ಎಷ್ಟು ಹಾಳಾಗಿದೆ, ಲಿವರ್ ಹೆಲ್ತ್ ಎಷ್ಟು ನಾಶ ಆಗಿದೆ ಅನ್ನೋದು ಅದು ಹಾಳಾಗೋ ತನಕನೂ ಗೊತ್ತಾಗಲ್ಲ. ಬಟ್ ಅದು ನಾನಿವತ್ತು ನೀವು ಹೇಗೆ ಗುರುತಿಸಬಹುದು ಅನ್ನೋದನ್ನ ಸಿಂಪಲ್ ಟೆಕ್ನಿಕ್ಸ್ ನಾನು ಇವತ್ತು ಹೇಳ್ತಾ ಇದ್ದೀನಿ. ಈ ವ್ಯಕ್ತಿಗೆ ಲಿವರ್ ಸಮಸ್ಯೆ ಇದೆ, ಗುರು ಸರ್ ನಾವ್ ಇದನ್ನ ಹೆಂಗ್ ಕಂಡುಹಿಡಿಬೇಕು ಎಲ್ಲ ಹಂತವಾಗಿ ತಿಳ್ಕೊಳ್ಳೋಣ. ಬಟ್ ಇವತ್ತು ಇಷ್ಟು ತಿಳ್ಕೊಳ್ಳೋಣ ಏನಂತಂದ್ರೆ, ಇದೊಂದು ಪವರ್ಫುಲ್ ಅಂದ್ರೆ ಇದರಲ್ಲಿ ಸುಮಾರು 20 ಮಿಲಿಯನ್ ಸೆಲ್ಸ್ ಇದಾವೆ ಸ್ನೇಹಿತರೆ. 20 ಮಿಲಿಯನ್ಸ್ ಅಂದ್ರೆ ಯು ಕ್ಯಾನ್ ಗೆಸ್ ಹೌ ಮಚ್ ಆಫ್ ದ ಮಿಲಿಯನ್ಸ್. ಯಾಕೆ ಅಂತಂದ್ರೆ ಅದ್ರ ವರ್ಕ್ ಲೋಡ್ ಅಷ್ಟಿರುತ್ತೆ. ಅದನ್ನ ಲುಬಿಲ್ಸ್ ಅಂತಾನೂ ಕರೀತಾರೆ. ಅಂದ್ರೆ ಆ ಸೆಲ್ಸ್ ಎಷ್ಟು ವಿಶೇಷವಾಗಿ ರಚನೆ ಆಗಿದೆ ಅಂತಂದ್ರೆ 6 ಕೋನಗಳ ಮೂಲೆಯಿಂದ ರಚನೆ ಆಗಿರುತ್ತೆ. ರಕ್ತ ಸಂಚಾರದಿಂದ ಹಿಡಿದು ಅದರ ಕೆಲಸಗಳು, ನಮ್ಮ ದೇಹಕ್ಕೆ ಏನೇನು ಅವಶ್ಯಕತೆ ಬೇಕೋ ಆ ತರ ಸೆಲ್ಸ್ಗಳ 20 ಮಿಲಿಯನ್ ಸೆಲ್ಸ್ ಇರುತ್ತೆ. ಆ 20 ಮಿಲಿಯನ್ ಸೆಲ್ಸ್ ಅಲ್ಲಿ ಅರ್ಧಕ್ಕರ್ಧ ಹಾಳಾದ್ರೂ ಕೂಡ ಇನ್ನರ್ಧಕ್ಕರ್ಧ ಚೆನ್ನಾಗಿರುತ್ತೆ. ಸರ್, ಹಂಗಾದ್ರೆ ಹಾಳಾಗೋಗ್ಲಿ ಅಂತ ಕೈ ಬಿಡ್ಬೇಕಾ? ಬಿಡಬಾರ್ದು. ಆ 20 ಮಿಲಿಯನ್ ಸೆಲ್ಸು ಕೂಡ ಪ್ರಾಪರ್ ಕೆಲಸ ಮಾಡಿದ್ರೆ ಏನಾಗತ್ತೆ ಗುರು ಸರ್ ಅಂತ ಕೇಳಿದ್ರೆ, ನೀವೊಬ್ಬ ಅದ್ಭುತ ವ್ಯಕ್ತಿ ಆಗ್ತೀರಿ. ಅಂದ್ರೆ ಇತಿಹಾಸದಲ್ಲಿ ತುಂಬಾ ಚೆನ್ನಾಗಿ ಬಣ್ಣನೆಯನ್ನ ತಾವು ಕೇಳಿರ್ತೀರಿ. ಒಬ್ಬ ವ್ಯಕ್ತಿ ಬಂದ, ಅವನ ತೇಜಸ್ಸನ್ನ ನೋಡೇನೆ ಜನ ಕಂಗಾಲಾದ್ರು. ನೀವು ಅದನ್ನ ಕೇಳಿರ್ತೀರಿ. ಆ ತರ ಒಬ್ಬ ಬರೀತಾರ ಅವರು. ಆ ತೇಜಸ್ಸು, ಆ ಮುಖದ ಕಾಂತಿ, ಅವನ ಟೋಟಲ್ ಅವನ ದೇಹದಲ್ಲಿ ಇರ್ತಕ್ಕಂಥ ತೇಜಸ್ ಎಲ್ಲಿಂದ ಬರುತ್ತೆ ಅಂತಂದ್ರೆ ಈ ಲಿವರ್ ಇಂದ ಬರುತ್ತೆ ಸ್ನೇಹಿತರೆ. ಅಷ್ಟು ಆರೋಗ್ಯವಾಗಿ ಬೆರಳು ತುದಿಯಿಂದ ಹಿಡಿದು ತಲೆ ಕೂದಲ ತುದಿವರೆಗೂ ಕೂಡ ಹೊಳಪನ್ನ ಹೊಂದಿರ್ತಾನೆ. ಅಷ್ಟು ಸೆಲ್ಸ್ಗಳು ಆಕ್ಟಿವ್ ಆಗಿದ್ರೆ ಸರ್, ಹಂಗಾದ್ರೆ ಆ ಸೆಲ್ಸ್ಗಳನ್ನ ನಾವು ಆಕ್ಟಿವ್ ಆಗಿ ಇಟ್ಕೋತೀವಿ ಅಂತಂದಾಗ
ಹಾಳು ಯಾವುದರಿಂದ ಆಗುತ್ತೆ ಅಂತ ತಿಳ್ಕೊಬೇಕು. ಬನ್ನಿ ಇವತ್ತೆಲ್ಲ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಲಿವರ್ಗೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಕೊಟ್ಟು ನಮ್ಮ ನ್ಯೂಟ್ರಾಸಿಟಿಕಲ್ನ ಮೊದಲನೇ ಹತ್ಯೆಯನ್ನ ನಾವು ಲಿವರ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತಂದ್ರೆ, ನಮ್ಮ ದೇಹದಲ್ಲಿ ಎಲ್ಲಾ ಅಂಗಗಳಿಗೂ ಒಂದೊಂದು ಕೆಲಸ ಅಂತಿರುತ್ತೆ. ಅಂದ್ರೆ ಈಗ ಎಕ್ಸಾಂಪಲ್, ಶ್ವಾಸಕೋಶ ಉಸಿರಾಡಕ್ಕೆ ನಮಗೆ ಸಹಕಾರಿಯಾಗುತ್ತೆ, ಓಟುನ ತೆಗೆಯುತ್ತೆ, ರಕ್ತದಲ್ಲಿ ಲೋಡ್ ಮಾಡುತ್ತೆ, ಬ್ಲಡ್ ಹಾರ್ಟ್ ಪಂಪ್ ಮಾಡುತ್ತೆ, ಬ್ರೈನ್ ನಮ್ಮ ಒಂದು ಫಂಕ್ಷನಿಂಗ್ ಮಾಡುತ್ತೆ, ಕಿಡ್ನಿ ಫಿಲ್ಟರ್ ಮಾಡುತ್ತೆ. ಆದ್ರೆ ಲಿವರ್ ಹಸ್ತಕ್ಷೇಪ ಮಾಡದೇ ಇರ್ತಕ್ಕಂತಹ ಜಾಗನೇ ಇರಲ್ಲ ಸ್ನೇಹಿತರೆ. ಇವತ್ತು ಹೇಳ್ತಾ ಇದ್ರು 500 ಟೈಪ್ಸ್ ಅಂತ ಮೊಹಮ್ಮದ್ ಹೇಳ್ತಾ ಇದ್ರು. ಅದಕ್ಕಿಂತನೂ ಜಾಸ್ತಿ, ಮೋರ್ ದ್ಯಾನ್ 500 ಟೈಪ್ಸ್ ಆಫ್ ವರ್ಕ್ ಅಲ್ಲಿ ನಮ್ಮ ದೇಹದಲ್ಲಿ ಅತ್ಯಂತ ಹೆಚ್ಚು ಏನಾದ್ರೂ ಒಂದು ಅಂಗ ಒತ್ತಡಕ್ಕೊಳಗಾಗತ್ತೆ, ಅತ್ಯಂತ ಹೆಚ್ಚು ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತೆ ಅಂತಂದ್ರೆ ಅದು ಲಿವರ್. ಬಟ್ ಇದ್ರ ಬಗ್ಗೆ ಎಲ್ಲೂ ಎಜುಕೇಶನ್ ನೀಡಲಿಲ್ಲ. ಇದರ ಪ್ರಾಮುಖ್ಯತೆ ಇತ್ತೀಚೆಗೆ ಒಂದು 10 ವರ್ಷದಿಂದ ಈ ಕಡೆಗೆ ಬಂತೆ ಹೊರತು ಅದರಿಂದ ಹಿಂದೆ ಇದರ ಬಗ್ಗೆ ಯಾರು ತಂಟೆಗೆ ಹೋಗಿರ್ಲಿಲ್ಲ. ಯಾಕೆ ಹೋಗ್ಲಿಲ್ಲ, ಯಾಕೆ ಪ್ರಾಮುಖ್ಯತೆ ಬರಲಿಲ್ಲ ಅಂದ್ರೆ ವೆರಿ ಸಿಂಪಲ್. ಈ ಕಾರ್ಯಕ್ರಮನ ಯಾರು ಆಯುರ್ವೇದಿಕ್ ಡಾಕ್ಟರ್ಗಳು ನೋಡ್ತಾ ಇದ್ರೆ ಅವ್ರು ಬಿದ್ದು ನಗ್ತಾರೆ. ಯಾಕೆ ಅಂತಂದ್ರೆ, ಯಾವಾಗ ಮೆಡಿಸನ್ ರೆಡಿ ಆಗುತ್ತೋ, ಈ ಅಲೋಪತಿ ಮಾಫಿಯಾ ಅನ್ನೋದು ಏನಿದೆ ಸ್ನೇಹಿತರೆ, ಇಟ್ಸ್ ವೆರಿ ಸಿಂಪಲ್. ಅವ್ರ ಹತ್ರ ಸೊಲ್ಯೂಷನ್ ಇದೆ ಅಂತಂದಾಗ ಮಾತ್ರ ಅವರು ಆ ಅಂಗನ ಎಲಾಬ್ರೇಟ್ ಮಾಡ್ತಾರೆ. ಲೈಕ್ ಇವತ್ತು ಈ ಫಿಲ್ಮ್ಗಳೆಲ್ಲ ಬಂದು ಹಾರ್ಟ್ನ ಎಲಾಬ್ರೇಟ್ ಮಾಡಿದ್ರು. ನನ್ನ ಹಾರ್ಟಲ್ಲಿ ನೀನಿದ್ಯಾ, ನನ್ನ ಹಾರ್ಟಲ್ಲಿ ನೀನಿರ್ತೀಯಾ, ಹೃದಯ ಕರೆಯಿತು, ಹೃದಯದ ಓಲೆ, ಹೃದಯದ ಕಣ್ಣೀರು, ಈ ತರ ಏನೇನೋ ಎಲ್ಲ ಹೃದಯದ ಮೇಲೆ ಫಿಲ್ಮ್ಗಳು ಬಂದು. ಆದ್ರೆ ಲಿವರ್ ಮೇಲೆ ಇವತ್ತವರೆಗೂ ಒಂದು ಫಿಲ್ಮ್ ಬಂದಿಲ್ಲ. ಇದು ಹೆಂಗಿದೆ ಅಂತಂದ್ರೆ, ಚೆನ್ನಾಗಿ ಕೆಲಸ ಮಾಡೋರ್ನ ನಾವು ಗುರ್ತಿಸ್ತಲೆ, ಅವ್ರಿಗೆ ಏನನ್ನೂ ನಾವು ಸರಿಯಾಗಿ ಸೌಕರ್ಯ ಕೊಡದಲೆ, ಸುಮ್ಮನೆ ಇದ್ದಂತ ಒಂದಷ್ಟು ಇರೋಂಥವ್ರನ್ನ ಎತ್ತಿಡ್ದಂಗಿರುತ್ತೆ. ಅದು ಆಚೆಗಡೆ ರಾಜಕೀಯದಲ್ಲಿ ಹೋಯ್ತು. ರಾಜಕೀಯ ಆಚೆಗಡೆ ಮಾಡ್ಲಿ, ನಮ್ಮ ದೇಹದೊಳಗೆ ರಾಜಕೀಯ ಮಾಡಬಾರ್ದು. ನೀವು ಜ್ಞಾನವಂತರಾಗಬೇಕು, ನೀವು ಬುದ್ಧಿವಂತರಾಗಬೇಕು. ನೀವು ಬೇರೆಯವ್ರ ತರ ಎಮೋಷನಲ್ ಆಗಿ ಓ ನನ್ನ ಹೃದಯ, ಓ ನನ್ನ ಅಂತಲ್ಲ. ನಿಮ್ಮ ದೇಹದಲ್ಲಿ ಅತ್ಯಂತ ಹೆಚ್ಚು ಕೆಲಸ ಮಾಡೋ ಅಂಗ ಯಾವುದು, ಅದು ಏನೇನನ್ನ ಮಾಡತ್ತೆ, ಅದಕ್ಕೆ ತೊಂದರೆ ಆಗದೆ ಇರೋ ಕೆಲಸ ನಾನು ಯಾವುದನ್ನ ಮಾಡಬಾರ್ದು, ಮತ್ತು ಅದಕ್ಕೆ ಪೂರಕವಾಗಿ ನಾನು ಹೇಗೆ ನಡ್ಕೋಬೇಕು ಅಂತ ಲಿವರ್ನ ನಾನು ಡಿಟಾಕ್ಸಿಫೈ ಮಾಡ್ಕೊಂಡ್ರೆ ನನ್ನ ಆರೋಗ್ಯ ಎಷ್ಟರ ಮಟ್ಟಿಗೆ ವೃದ್ಧಿ ಆಗುತ್ತೆ, ನಿಮ್ಮ ಏಜಿಂಗ್ ಕೂಡ ಸ್ಟಾಫ್ ಆಗುತ್ತೆ, ನಿಮ್ಮ ಸ್ಕಿನ್ ಎಕ್ಸ್ಟ್ರಾರ್ಡಿನರಿ ಗ್ಲೋ ಬರುತ್ತೆ, ನಿಮ್ಮ ಕೂದಲಿರ್ಬೋದು, ನಿಮ್ಮ ಕಣ್ಣಿನ ಹೊಳಪಿರ್ಬೋದು, ಓವರ್ ಆಲ್ ನಿಮ್ಮ ದೇಹಕ್ಕೆ ಇನ್ನೊಬ್ಬ ದೇಹನ, ಎಕ್ಸಾಂಪಲ್ ಮೊಹಮ್ಮದ್ಗೆ ಇನ್ನೊಬ್ಬ ಮೊಹಮ್ಮದ್ನ ಗಿಫ್ಟ್ ಕೊಟ್ಟಂಗೆ, ಶಂಕರಣ್ಣಂಗೆ ಇನ್ನೊಬ್ಬ ಶಂಕರಣ್ಣನ ಗಿಫ್ಟ್ ಕೊಟ್ಟಂಗೆ, ಸ್ಫೂರ್ತಿರಾಜ್ ಅವರಿಗೆ ಇನ್ನೊಬ್ಬ ಸ್ಫೂರ್ತಿರಾಜನ ಗಿಫ್ಟ್ ಕೊಟ್ಟಂಗೆ. ಅಂದ್ರೆ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿನ ಗಿಫ್ಟ್ ಕೊಟ್ಟಷ್ಟು ಪವರ್ಫುಲ್ ನಿಮ್ ಲಿವರ್ನ ಡಿಟಾಕ್ಸಿಫೈ ಮಾಡೋದು. ಒಬ್ಬ ವೀರೇಶ್ ಇದ್ದೇ ಇಷ್ಟು ಕೆಲಸ ಮಾಡ್ತಾನೆ, ಒಬ್ಬ ವೀರೇಶನ್ಗೆ ಇನ್ನೊಬ್ಬ ವೀರೇಶನ್ ಕೊಟ್ಬಿಟ್ರೆ ಸರ್ ಬಿಡಿ ಸರ್, ಕತೆ ಮುಗೀತು ಸರ್ ನಮ್ದೆ. ಬನ್ನಿ ಸ್ನೇಹಿತರೆ, ಅದನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಯಾಕೆಂದ್ರೆ ಅಷ್ಟು ಪವರ್ಫುಲ್ ಅಂಗ ಈ ಲಿವರ್, ಅಷ್ಟು ಮಲ್ಟಿಪಲ್ ಟಾಸ್ಕ್ನ ಇದು ಹ್ಯಾಂಡಲ್ ಮಾಡ್ತಾ ಇರುತ್ತೆ. ಸರ್ ಏನೇನು ಮಾಡುತ್ತಿದು ಲಿವರ್, ಏನೇನು ಮಾಡುತ್ತೆ, ಯಾವ್ಯಾವ ಫಂಕ್ಷನ್ ನಲ್ಲಿ ಇದು ತನ್ನನ್ನ ತಾನು ತೊಡಗಿಸ್ಕೊಳುತ್ತೆ ಅಂತನ್ನೋದಾದ್ರೆ, ಫಸ್ಟು ಡಿಟಾಕ್ಸಿಫಿಕೇಶನ್ ಮಾಡುತ್ತೆ ಸ್ನೇಹಿತರೆ. ಟಾಕ್ಸಿನ್ಗಳಿಂದ ನಮ್ಮ ದೇಹನ ರಕ್ಷಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಬಹಳ ಬಹಳ ಇಂಪಾರ್ಟೆಂಟ್. ಆದ್ರೆ ಮೆಟಬಾಲಿಸಮ್ನ ಕಂಟ್ರೋಲ್ ಮಾಡೋದ್ರಲ್ಲಿ, ಟೋಟಲ್ ನಮ್ಮ ಬ್ಲಡ್ ಶುಗರ್ನ ಕರೆಕ್ಟಾಗಿ ಇಟ್ಕೊಳೋದ್ರಲ್ಲಿ ನಾವು ಕಾರ್ಬ್ಸ್ನ ತಿಂತೀವಿ. ಅಂದ್ರೆ ಈ ಕಾರ್ಬೋಹೈಡ್ರೇಟ್ಸ್ಗಳು ನಿಮಗೆಲ್ಲ ಗೊತ್ತಿರ್ಬೋದು. ಅದನ್ನು ತಿಂದಾಗ ಅದರಿಂದ ಗ್ಲೂಕೋಸ್ನ ಬ್ಲಡ್ ಜೊತೆ ಸರ್ಕ್ಯುಲೇಟ್ ಮಾಡಿ ಇಡೀ ದೇಹಕ್ಕೆ ಶಕ್ತಿ ಹೋಗಬೇಕು ಅಂತಂದ್ರೆ ಕಾರಣ ಲಿವರ್ ಆಗಿರುತ್ತೆ. ಜೊತೆಗೆ ಇದು ಎಷ್ಟು ಚೆನ್ನಾಗಿ ನಮ್ಮ ಬ್ಲಡ್ ನ ಪ್ಯೂರಿಫೈ ಮಾಡತ್ತೆ ಅಂತಂದ್ರೆ, ಅಂದ್ರೆ ಇದು ತುಂಬಾ ಕೆಲಸ ಅಂತಂದ್ರೆ, ಬ್ಲಡ್ ನ
ಪಂಪ್ ಮಾಡಿದಾಗ ಹೇಗೆ ನಮ್ಮ ಅಪಧಮನಿಗಳು ಅಂತ ಕರಿತೀವೋ ಅದರಲ್ಲೊಂದು ಮುಖ್ಯವಾದ ರಕ್ತನಾಳನೆ ನಮ್ಮ ಲಿವರಿಗೆ ಹೊಂದ್ಕೊಂಡಂಗೆ ಹೋಗಿರುತ್ತೆ. ಯಾಕೆ ಅಂತಂದ್ರೆ ಹಾರ್ಟಿನ 25% ರಕ್ತ ಇದರಿಂದ ಪ್ಯೂರಿಫೈ ಮಾಡಿ ಅದರಲ್ಲಿ ನಡೀತಕ್ಕಂಥದ್ದು ಹಂತವಾಗಿ ಒಂದೊಂದೇ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಎಷ್ಟೋ ಸರಿ ಹಾರ್ಟಲ್ಲಿ ಬ್ಲಡ್ ಅಲ್ಲಿ ಅವಶ್ಯಕತೆ ಇಲ್ಲದೆ ಇರತಕ್ಕಂತಹ ಕೆಲವು ಅಂಶಗಳನ್ನ ಒಂದು ಸೆನ್ಸಾರ್ ಅಂತಹ ಸೂಕ್ಷ್ಮತೆಯಿಂದ ಸ್ಕ್ಯಾನ್ ಮಾಡ್ತಾ ಇರುತ್ತೆ ಲಿವರ್. ಆ ಅನ್ನೆಸೆಸರಿ ಆ ಅಂಶಗಳನ್ನ ಎತ್ಕೊಂಡು ಕಸದಿಂದ ರಸ ಮಾಡ್ತಕ್ಕಂಥ ಒಂದು ಕೆಲಸನ ಲಿವರ್ ಮಾಡುತ್ತೆ. ಎಷ್ಟು ಬ್ಯೂಟಿಫುಲ್ ನೋಡ್ರಿ, ಒಳ್ಳೆ ಅಂಶನ ಹೋಗಕ್ ಬಿಡುತ್ತೆ. ಅಂದ್ರೆ ಏನ್ ನಾವು ಈ ಆಟೋಮೇಷನ್ಸ್ ಬಗ್ಗೆ ಮಾತಾಡ್ತೀವಿ, ಈ ಸೆನ್ಸಾರ್ಸ್ ಸ್ಕ್ಯಾನರ್ಸ್ ಅಂತ ಮಾತಾಡ್ತೀವಿ. ಸರ್ ಅದು ಯಾವುದೋ ಒಂದು ಊರಲ್ಲಿ ಮಿಷಿನ್ ಬಂದಿದೆ ಸರ್, ಟೊಮೊಟೊ ಹಣ್ಣಲ್ಲಿ ಹಣ್ಣೊಂದ್ ಕಡೆಗೆ ಮಾಡುತ್ತೆ ಕಾಯೊಂದ್ ಕಡೆಗೆ ಮಾಡುತ್ತೆ ಅಂತ ಕೇಳ್ತೀವಲ್ಲ, ಅದೇ ಸೇಮ್ ಸೆನ್ಸಾರ್ ಸಿಸ್ಟಮ್ ನಮ್ಮ ಲಿವರ್ ಅಲ್ಲೂ ಇರುತ್ತೆ. ಆ ಬ್ಯಾಡ್ ಅಂದ್ರೆ ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥದ್ನ ಹೆಕ್ಕಿ ತೆಗೆದು ನಮ್ಮ ದೇಹಕ್ಕೆ ಬೇಕಾಗಿರುವ ಅವಶ್ಯಕವಾಗಿರ್ತಕ್ಕಂತಹ ಅದು ಡೈಜೆಷನ್ಗೆ ಬೇಕಾಗಿರ್ತಕ್ಕಂಥ ಬೈಲ್ನ ಪ್ರೊಡಕ್ಷನ್ ಮಾಡುತ್ತೆ. ಅದನ್ನ ಡೈಜೆಸ್ಟಿವ್ ಜ್ಯೂಸ್ ಅಂತಾನು ಕೂಡ ನಾವು ಕರಿತೀವಿ. ಆ ಲಿವರ್ನ ಕೆಳಗೆ ಏನ ಗ್ರೀನ್ ಕಲರ್ ಕಾಣ್ತಿದೆ ಅದನ್ನ ನಾವು ಗಾಲ್ ಬ್ಲಾಡರ್ ಅಂತ ಕರಿತೀವಿ. ಅಲ್ಲಿ ಅದನ್ನ ಸ್ಟೋರ್ ಮಾಡುತ್ತೆ. ಆ ಬೈಲ್ ಇದೆಯಲ್ಲ ಅದು ಎಷ್ಟು ನೀಟಾಗಿ ನಿಮ್ಮ ದೇಹದಲ್ಲಿ ಪ್ರೊಡಕ್ಷನ್ ಆಗ್ತಿದೆಯೋ ಅಷ್ಟು ಕ್ಲೀನ್ ಆಗಿ ನಿಮ್ಮ ಕರುಳುಗಳು ಶುದ್ಧವಾಗಿರ್ತವೆ. ನಿಮ್ಮ ದೇಹದಲ್ಲಿ ಇರ್ತಕ್ಕಂತಹ ಅಸಿಡಿಕ್ ಲೆವೆಲ್ನ ಕಮ್ಮಿ ಮಾಡಕ್ಕೆ, ಎಕ್ಸಸ್ ಇರ್ತಕ್ಕಂಥ ಅಸಿಡಿಟಿನ ಕಮ್ಮಿ ಮಾಡಕ್ಕೆ ಮತ್ತು ನಿಮ್ಮ ಕರುಳನ್ನ ಶುದ್ಧವಾಗಿ ಡಿಟಾಕ್ಸಿಫೈ ಮಾಡಿ ನಿಮ್ಮ ದೇಹದಿಂದ ಎಲ್ಲಾ ಟಾಕ್ಸಿನ್ಸ್ನ ಮಲದಿಂದ ಆಚೆಗಾಗಿ ನೀವು ತಿಂತಕ್ಕಂಥ ಆಹಾರ ತುಂಬಾ ಸಲೀಸಾಗಿ ಎಲ್ಲಾ ನ್ಯೂಟ್ರಿಷಿಯನ್ಸ್ನ ದೇಹಕ್ಕೆ ಒದಗಿಸಿ ಕೊಡಕ್ಕೆ ಈ ಬೈಲ್ ಸಹಾಯ ಮಾಡುತ್ತೆ. ಅದನ್ನು ಕೂಡ ಈ ಲಿವರೇ ಉತ್ಪತ್ತಿ ಮಾಡ್ಕೊಳುತ್ತೆ. ಇದಕ್ಕಿಂತ ಹೆಚ್ಚಾಗಿ ದೇಹಕ್ಕೆ ನಾವೇನಂತ ಅನ್ಕೊಂಡ್ವಿ ಸರ್, ಇದು ದೇಹಕ್ಕೆ ಗ್ಲೂಕೋಸ್ನ ಕೊಡುತ್ತೆ, ಎಲ್ಲ ಕೊಡುತ್ತೆ, ತುಂಬಾ ಸ್ಟ್ರೆಂತ್ ಕೊಡುತ್ತೆ, ಶಕ್ತಿ ಕೊಡುತ್ತೆ. ಇದ್ರ ಜೊತೆಗೆ ಇದೆಷ್ಟು ಕಿಲಾಡಿ ಮತ್ತು ಎಷ್ಟು ಬುದ್ಧಿವಂತದ್ದು ಅಂದ್ರೆ ವಿಟಮಿನ್ ಎ, ಡಿ, ಇ, ಕೆ, B12, ಐರನ್, ಗ್ಲೈಕೋಜನ್ ಇದನ್ನೆಲ್ಲ ಏನ್ ಮಾಡುತ್ತೆ ಅದರ ಹತ್ರ ಒಂದು ತಿಜೋರಿ ತರ ಇರುತ್ತೆ. ಅಂದ್ರೆ ಒಂದು ಸೇಫೆಸ್ಟ್ ಲಾಕರ್ ಅಲ್ಲಿ ಅದನ್ನೆಲ್ಲ ಸೇಫ್ ಆಗಿಡುತ್ತೆ. ಯಾವಾಗ ದೇಹಕ್ಕೆ ಅವಶ್ಯಕತೆ ಇದ್ರೆ ಕೊಡುತ್ತೆ, ಅವಶ್ಯಕತೆ ಇಲ್ಲ ಅಂತಂದ್ರೆ ಅದನ್ನೆಲ್ಲ ಇಡುತ್ತೆ. ನೀವಿಲ್ಲಿ ಅರ್ಥ ಮಾಡ್ಕೊಳ್ಳಿ, ನಮ್ದೊಂದು ದೊಡ್ಡ ಮನೆ ಇದೆ. ದೊಡ್ಡ ಮನೆಯಲ್ಲಿ ನಮಗೆ ಒಬ್ರಿಗೂ ತೊಂದರೆ ಆಗ್ದಂಗೆ ನಮ್ಮ ತಾಯಿ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಎಲ್ಲರಿಗೂ ಕರೆಕ್ಟಾಗಿ ಊಟ ಕೊಡೋದು, ತಿಂಡಿ ಕೊಡೋದು, ಇವನಿಗೆ ಇದಿಷ್ಟ, ಅವನಿಗೆ ಅದಿಷ್ಟ, ಇವನಿಗೆ ಈ ತರ ನೋಡ್ತಿದ್ದಾರೆ. ಅಂತ ತಾಯಿ ವೀಕ್ ಆದಾಗ ಮನೆಗಳು ಯಾವ ತರ ವೀಕ್ ಆಗ್ತವೋ, ಮನೆಗಳೆಷ್ಟು ಚಿತ್ರ ವಿಚಿತ್ರ ಆಗ್ತವೋ, ಕನ್ಫ್ಯೂಷನ್ ಆಗ್ತವೋ, ಅಲ್ಲೋಲ ಕಲ್ಲೋಲಗಳಾಗ್ತವೋ, ಅದೇ ತರ ಲಿವರ್ ತಾನು ಆರೋಗ್ಯವನ್ನ ಕಳ್ಕೊಂತ ಬಂದ್ರೆ ನಿಮ್ಮ ದೇಹದಲ್ಲಿ ಹಂತಂತವಾಗಿ ಒಂದೊಂದೇ ನಾಶ ಆಗ್ತಾ ಬರುತ್ತೆ. ಅಂತ ಅದ್ಭುತವಾಗಿರೋ ಒಂದು ಶಕ್ತಿ ಲಿವರ್ಗಿರುತ್ತೆ ಸ್ನೇಹಿತರೆ. ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಸ್ಟೋರ್ ಮಾಡಿ ನಿಮ್ಮ ದೇಹ ಯಾವಾಗ ಬಯಸುತ್ತೆ, ನಿಮ್ಮ ದೇಹ ಯಾವಾಗ ಕೇಳುತ್ತೆ, ಅವಾಗ ತನ್ನ ಸ್ಟೋರೇಜ್ ಇಂದ ತೆಗೆದು ದೇಹಕ್ಕೆ ಸಪ್ಲೈಯನ್ನ ಮಾಡುತ್ತೆ. ವಿಟಮಿನ್ ಕೆನ ಸಹಾಯದಿಂದ ಇದು ಪ್ರೋಟೀನ್ ನ ಪ್ರೊಡಕ್ಷನ್ ಮಾಡುತ್ತೆ. ಅನ್ನೆಸೆಸರಿ ಬ್ಲಡ್ ಕ್ಲಾಟಿಂಗ್ಸ್ನ ಲಿವರ್ ಏನಾದ್ರೂ ಸರಿಯಾಗಿ ಫಂಕ್ಷನಿಂಗ್ ಮಾಡ್ತಿಲ್ಲ ಅಂತಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಅಂದ್ರೆ ಅದು ತುಂಬಾ ಹಾರಿಬಲ್. ನೀವೆಲ್ಲ ಕೇಳಿರ್ತೀರ, ಬ್ಲಡ್ ಕ್ಲಾಟ್ ಆಗ್ತಿದೆ. ಯಾಕೆ ಬ್ಲಡ್ ಕ್ಲಾಟ್ ಆಗುತ್ತೆ ಅಂದ್ರೆ ಲಿವರ್ ಪ್ರಾಪರ್ ಆಗಿ ಸರಿ ಇಲ್ಲ ಅಂತ. ವಿಟಮಿನ್ ಕೆನ ತಗೊಂಡು ಇದು ಪ್ರೋಟೀನ್ ಅನ್ನ ಪ್ರೊಡಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಯಾವ ವ್ಯಕ್ತಿ ಹತ್ರ ಹೆಲ್ದಿ ಲಿವರ್ ಇದೆಯೋ ಇವತ್ತು ಇಡೀ ಸಮಾಜ ಪ್ರೋಟೀನ್ ಇಂದ ಓಡ್ತಾ ಇದೆ. ಡಾಕ್ಟರ್ ತೇಜಸ್ ಯಶಸ್ವಿನಿ ಅನ್ನೋರು ಇಬ್ರು ಒಂದು ಪ್ರೂವ್ ಮಾಡಿದ್ರು. ಏನಂತಂದ್ರೆ ಹೆಲ್ತಿ ಲಿವರ್ ಯಾರ ಹತ್ರ ಇದೆಯೋ ಅವರು ಪ್ರೋಟೀನ್ ಅನ್ನ ಅವರೇಜ್ ಕನ್ಸಂಪ್ಷನ್ ಮಾಡಿದ್ರು ಸಾಕು. ಯಾಕೆ ಅಂದ್ರೆ ಅವ್ರು ತಿನ್ನೋ ಕಾರ್ಬ್ಸ್ನು ಕೂಡ ಪ್ರೋಟೀನ್ ಮಾಡೋ ಶಕ್ತಿ ಲಿವರ್ಗಿದೆ ಅಂತ ಹೇಳ್ತಾರೆ. ಅವ್ರು ಟೋಟಲಿ ಬರೋದಿಷ್ಟೇ, ನಿಮ್ಮ ಲಿವರ್ ಹೆಲ್ತ್ ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ವಾವ್, ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಥಿಂಗ್. ಸರ್, ಪ್ರೋಟೀನ್ ಪ್ರೊಡಕ್ಷನ್ ಕೂಡ ಲಿವರ್ ಮಾಡುತ್ತೆ ಅಂತ ಕೇಳಿ ಆನಂದ ಆಯ್ತಲ್ವಾ? ಬನ್ನಿ, ಇದರ ಜೊತೆಗೆ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ
ಅಂದ್ರೆ ಈ ಇನ್ಫೆಕ್ಷನ್ಸ್ ವಿರುದ್ಧ ಫೈಟ್ ಮಾಡಕ್ಕೆ ಯಾವ್ಯಾವ ಅವಶ್ಯಕತೆ ಇರ್ತಕ್ಕಂತಹ ರಾಸಾಯನಿಕಗಳ ಅವಶ್ಯಕತೆ ಇದೆಯೋ ಅದಷ್ಟನ್ನು ಅದು ರೆಡಿ ಮಾಡುತ್ತೆ. ಜೊತೆಗೆ ಕೊಲೆಸ್ಟ್ರಾಲ್ ರೆಗ್ಯುಲೇಷನ್ಸ್ ಅಂದ್ರೆ ಹೆಂಗೆ ಅಂತಂದ್ರೆ, ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಎರಡೂ ಇದರಿಂದ ಉತ್ಪತ್ತಿ ಆಗುತ್ತೆ. ಆದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದ್ರೆ ನಾವೇನಂತ ಕರಿತೀವಿ, LDL ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ಸ್ ಜಾಸ್ತಿ ಆದ ಸಂದರ್ಭದಲ್ಲಿ HDL ನ ನಾವು ದೇಹಕ್ಕೆ ಸಪ್ಲೈ ಮಾಡಿದ್ರೆ ಆ HDL ನ ಇನ್ನೂ ಪ್ರೊಡಕ್ಷನ್ ಮಾಡಿ ನಮ್ಮ ಬ್ಲಡ್ ಮುಖಾಂತರ ಸರ್ಕ್ಯುಲೇಟ್ ಮಾಡಿಸಿ LDL ನ ತಂದು ನಮ್ಮ ದೇಹದಿಂದ ಆಚೆಗೆ ಹಾಕಕ್ಕೂ, ಅಂದ್ರೆ ಕೊಲೆಸ್ಟ್ರಾಲ್ಗಳನ್ನ ಸಮ ಪ್ರಮಾಣದಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕೂ ಕೂಡ ನಮ್ಮ ಲಿವರ್ ವರ್ಕ್ ಮಾಡುತ್ತೆ. ಜೊತೆಗೆ ಸ್ನೇಹಿತರೆ, ದೇಹದಲ್ಲಿ ಎಲ್ಲೆಲ್ಲಿ ರೀಜೆನರೇಷನ್ ನಡಿಬೇಕು, ಎಲ್ಲೆಲ್ಲಿ ಆಲ್ಟರ್ನೇಟಿವ್ಸ್ ನಡಿಬೇಕು, ಎಲ್ಲೆಲ್ಲಿ ರೀಕನ್ಸ್ಟ್ರಕ್ಷನ್ ನಡಿಬೇಕು, ಎಷ್ಟೋ ಕಡೆ ನಿಮಗೆ ನೋಡ್ತಿರ್ಬೋದು ನೀವು, ಕೆಲವು ಭಾಗದಲ್ಲಿ ಚರ್ಮ ಬೆಳೀತಾ ಇರುತ್ತೆ, ಇನ್ನೊಂದು ಆಗ್ತಾ ಇರುತ್ತೆ. ನಾನು ನಿಮಗೆ ಒಂದು ಮಾತು ಹೇಳ್ದೆ ನೆನ್ಪಿಡ್ಕೊಳ್ಳಿ, ನಿಮ್ಮ ದೇಹದಲ್ಲಿ ನಡೆಯುವ ಎಲ್ಲ ಕ್ರಿಯೆಗಳಿಗೆ ನೇರವಾಗಿ ಅಥವಾ ಇಂಡೈರೆಕ್ಟ್ ಆಗಿ ಲಿವರ್ ಕಾರಣವಾಗಿರುತ್ತೆ. ಇದು ನಿಮಗೆ ಎಚ್ಚರಿಕೆಯಲ್ಲಿ. ಸರ್, ನಾವೀಗ ಫಸ್ಟ್ ಲಿವರ್ ಫಂಕ್ಷನ್ ಎಂದು ತಿಳ್ಕೊಂಡ್ವಿ, ಲಿವರ್ನ ವಿಶೇಷತೆನೂ ತಿಳ್ಕೊಂಡ್ವಿ, ಲಿವರ್ ಚೆನ್ನಾಗಿದ್ರೆ ಏನಾಗುತ್ತೆ ಅಂತನೂ ತಿಳ್ಕೊಂಡ್ವಿ. ಇಂಥ ಲಿವರ್ ಹಾಳಾಕಾಗುತ್ತೆ. ನಂಬರ್ 1 ಸ್ನೇಹಿತರೆ, ಬನ್ನಿ ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದ. ಇದರಲ್ಲೇನು ನಾನೇನು ತುಂಬ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ನೀವೇ ಇದರಲ್ಲಿ ಡಬಲ್ PhD ಮಾಡಿಬಿಟ್ಟಿದ್ದೀರಾ. ಯಾಕೆ ಅಂತಂದ್ರೆ, ಡ್ರಿಂಕ್ಸ್ ಮಾಡಿದ್ರೆ ಲಿವರ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೀವೇ ಅದನ್ನ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಆದ್ರೂ ಕೂಡ ಡ್ರಿಂಕ್ಸ್ ಕಂಟ್ರೋಲ್ ಮಾಡ್ತಾರ? ನೋ, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಲಿವರ್ಗೆ ಅದು ತುಂಬಾ ಡ್ಯಾಮೇಜ್. ಎಕ್ಸಸ್ ಅಂತ ಅಲ್ಲ, ಸ್ವಲ್ಪ ಅಂತ ಅಲ್ಲ, ಒಟ್ಟಿಗೆ ಆಲ್ಕೋಹಾಲೆ ಟೋಟಲಿ ಲಿವರ್ ಸೆಲ್ಸ್ನ ಡ್ಯಾಮೇಜ್ ಮಾಡೋದ್ರಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಂಡ್ ಫ್ಯಾಟಿ ಅಂಡ್ ಜಂಕ್ ಫುಡ್ಸ್ ಸ್ನೇಹಿತರೆ, ಈ ಫ್ಯಾಟಿ ಅಂಡ್ ಜಂಕ್ ಫುಡ್ಸ್ ಅದು ಯಾಕೆ ಲಿವರ್ ಮೇಲೆ ದಾಳಿ ಮಾಡುತ್ತೆ ಅಂತಂದ್ರೆ, 2 ವಿಧದಲ್ಲಿ ಕೆಲಸ ಮಾಡುತ್ತೆ. ಒಂದು, ಅನ್ನೆಸೆಸರಿ ಫ್ಯಾಟ್ ನಮ್ಮ ದೇಹಕ್ಕೆ ಸೇರಿದಾಗ ನಮ್ಗೆಲ್ಲರಿಗೂ ಇವತ್ತು ನಾವು ಒಂದು ಶ್ರಮ ಜೀವನದಿಂದ ಎಲ್ಲರೂ ಹೊರಗಿದ್ದೀವಿ. ಶ್ರಮ ಜೀವನದಿಂದ ನೇರವಾಗಿ ಅಥವಾ ಇಂಡೈರೆಕ್ಟ್ ಆಗಿ, ಡೈರೆಕ್ಟ್ ಆಗಿ, ಇಂಡೈರೆಕ್ಟ್ ಆಗಿ ಯಾರು ಶ್ರಮ ಜೀವನ ಮಾಡ್ತಿದ್ರೆ ಶಬಾಷ್ ಅಂತ ಹೇಳೋರು ಯಾರು ಇಲ್ಲ. ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ. ನಾನು ಮೊನ್ನೆ ಊರ್ಗೋದಾಗ ಒಂದು ಇಂಪಾರ್ಟೆಂಟ್ ಟೂಲ್ನ ಆಪರೇಟ್ ಮಾಡಕ್ಕೆ ನಮ್ಮ ಫ್ಯಾಕ್ಟ್ರಿಲಿರೋ ಹುಡುಗರಿಗೆ ಕೊಟ್ಟೆ. ಕಟ್ ಮಾಡಿರೋದು ಅರ್ಜೆಂಟ್ ಕೆಲಸ ಆಗ್ಬೇಕು. ಆ ಕಟ್ ಮಾಡಕ್ ಕೊಟ್ಟಾಗ ಅವರಿಬ್ರು ಕೂಡ ಅದನ್ನ ಸರಿಯಾಗಿ ಆಪರೇಟ್ ಮಾಡ್ಲಿಲ್ಲ. ನನಗನ್ನಿಸ್ತು, ಎಸ್ ಕೊಡಿ, ಅದು ಹಂಗಲ್ಲ, ನಾನು ತೋರಿಸ್ತೀನಿ, ಮಿಷಿನ್ ಹಾಳು ಮಾಡ್ತೀರಾ, ನಾನು ನೋಡಿ ಅಂತ ಅಂದೆ. ಆಗ್ತಾ ಆಗ್ತಾ ನನ್ನ ಮೈಕೈ ಎಲ್ಲ ಧೂಳು ಪೂರ್ತಿ ವಿಚಿತ್ರವಾಗಿ ನನ್ನ ದೇಹದಲ್ಲಿ ಗಲೀಜಾದಾಗ ಆ ಸಂದರ್ಭದಲ್ಲಿ ನಾನೊಂದು ಫೋಟೋ, ನಮ್ಮ ಜೊತೆ ಒಂದು ಫೋನ್ಗಳು ಬರ್ತಿತ್ತು, ಅವನಿಗೆ ಇದು ಫೋಟೋ ಹೊಡೆದು ಕಳ್ಸಪ್ಪ, ಇಷ್ಟು ಬ್ಯುಸಿ ಆಗಿದ್ದೀನಿ, ಆಮೇಲೆ ಫೋನ್ ಎತ್ತೀನಿ ಅಂತ ಹೇಳು ಅಂತೇಳಿ ಅಲ್ಲಿದ್ದ ಎಲ್ಲರಿಗೂ ಅದನ್ನ ಕಲಿಸಿ ಹಿಂಗೆ ಆಪರೇಟ್ ಮಾಡ್ರಿ ಅಂತ ನಾನು ಹೇಳ್ತಾ ಇದ್ದೆ. ಇದಾದ್ಮೇಲೆ ನನಗೆ ಬಂದ ಸಜೆಷನ್ ಏನು, ಆ ಕೆಲಸ ಮಾಡಿದ್ಮೇಲೆ ಐ ಫೀಲ್ ಗುಡ್. ಯಾಕೆ ಅಂತಂದ್ರೆ ಎನರ್ಜಿ ಆಗ್ತೆ, ಒಂದು ಸ್ವಲ್ಪ ವೆಯ್ಟ್ ಲಿಫ್ಟ್ ಮಾಡಿದೆ. ಒಂದು ಓವರ್ ಆಲ್ ಒಂದು 2 to 3 hours ನಾನು ನನ್ನ ಲಿವರ್ಗೆ ತುಂಬಾ ಸಪೋರ್ಟಿವ್ ಆಗಿದ್ದೆ. ಯಾಕೆ ಅಂತಂದ್ರೆ ಅನ್ನೆಸೆಸರಿ ನನ್ನ ದೇಹದಲ್ಲಿರೋ ಫ್ಯಾಟ್, ಎನರ್ಜಿ ಅದು ಖರ್ಚಾಗದಾಗ ಮಾತ್ರ ಲಿವರ್ ಚೆನ್ನಾಗಿ ಉಸಿರಾಡುತ್ತದು. ಅಯ್ಯೋ ಪುಣ್ಯ, ತುಮ್ನೆ ಖರ್ಚು ಮಾಡ್ತಾ ಇದೀಯಾ ಅಂತ. ಅದನ್ನ ಮಾಡಿದ್ರೆ ಲಿವರ್ ತುಂಬಾ ಖುಷಿ ಪಡುತ್ತೆ, ತುಂಬಾ ಸಂತೋಷ ಪಡುತ್ತೆ. ಅಂದ್ರೆ ಬಹಳ ಆಕ್ಟಿವ್ ಆಗಿರೋ ಜೀವನನ ಲಿವರ್ ಬಯಸ್ತಾ ಇರುತ್ತೆ. ಆದ್ರೆ ನನಗೆ ಫೋನಲ್ಲಿ ಆ ಸುತ್ತಮುತ್ತ ಅಕ್ಕಪಕ್ಕ ತೋಡ್ತವ್ರು ಬಂದು ಕೊಟ್ಟಿದ್ ಕಾಮೆಂಟ್ಸ್ ಏನು ಅಂತಂದ್ರೆ, ಯಾಕಪ್ಪ ಇನ್ನು ಹಿಂಗ ಆಡ್ತೀಯಾ, ಇನ್ನು ಏನ್ ಮಾಡಕ್ಕೋ, ಏನ್ ಸುರ್ಕಣಕ್ಕೋ ಹಿಂಗ ಆಡ್ತಿದ್ಯಾ, ಯಾಕೋ ಇಷ್ಟು ಕಷ್ಟ ಪಡ್ತಿದ್ಯಾ. ಅದ್ ಕೇಳಿ 10 ನಿಮಿಷ ಅನ್ನಿಸ್ತು, ನಾನೇನಾದ್ರೂ ಬಹಳ ದೊಡ್ಡ ತಪ್ಪು ಮಾಡೋದ್ನ. ಅಂದ್ರೆ ಸಮಾಜವೇ ಹಿಂಗಾಗೋಗಿದೆ. ಶ್ರಮದ ಜೀವನವನ್ನ ಪ್ರೋತ್ಸಾಹಿಸ್ತಕ್ಕಂಥ ಹೆಂಡ್ತಿರಿಲ್ಲ, ಅಕ್ಕದಿರಿಲ್ಲ, ತಮ್ದಿರಿಲ್ಲ, ಕುಟುಂಬದವ್ರಿಲ್ಲ, ತಂದೆ ತಾಯಿ ಮೊದ್ಲಲ್ಲೇ ಇಲ್ಲ. ಬಾಯಿ ಬಡ್ಕತಾರೆ, ಅಬ್ಬಬ್ಬಬ್ಬಬ್ಬ ಹಿಂಗ್ ಕೆಲಸ ಮಾಡ್ಬಿಟ್ರೆ ನೀನ್ ಹಾಳಾಗ್ಬಿಡ್ತೀಯ,
ಮಾಡ್ತೀಯ. ಎಲ್ಲಿಂದ ಎಲ್ಲಿಗೆ ಶಿಫ್ಟ್ ಆಗಿದ್ದೀವಿ ಅಂದ್ರೆ ನಾವು ಅನ್ನೆಸೆಸರಿ ನಿಮ್ಮ ಈ ರಿಲ್ಯಾಕ್ಸ್ ಮೆಂಟಾಲಿಟಿನೇ ಇವತ್ತು ನಿಮ್ಮ ಲಿವರ್ನ ಹರಿದು ಕಿತ್ಕೊಂಡು ತಿನ್ನಕ್ಕೆ ಮೊದಲನೇ ಸಹಕಾರಿಯಾಗಿರೋದು. ನನಗೆ ಅನ್ನಿಸ್ತು, ನನಗೆ ಈ ತರ ಸಜೆಷನ್ಸ್ ಕೊಡ್ತಾ ಇದಾರಲ್ಲ, ಇನ್ ಬೇರೆಯವ್ರ ಕತೆ ಏನು? ಇವ್ರು ಹೆಂಗೆ ಅಂತಂದ್ರೆ ಆರಾಮಾಗಿರು 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 ಆರಾಮಾಗಿರು, ಈ ಆರಾಮಾಗಿರೋ ಒಂದು ಪ್ರೋಸೆಸ್ ಅಲ್ಲೇ ನಮ್ ಲಿವರ್ ಡ್ಯಾಮೇಜ್ ಆಗೋಗೋದು. ಅದರಲ್ಲಿ ನಮ್ಮ ಎನರ್ಜಿ ಹೋಗ್ತಿಲ್ಲ, ಅದರಲ್ಲಿ ನೀನು ಈ ಹೈಯೆಸ್ಟ್ ಕ್ಯಾಲೋರೀಸ್ ಇರ್ತಕ್ಕಂತಹ ಈ ಜಂಕ್ಸ್ ನ ತಿನ್ನೋದು. ಸ್ನೇಹಿತರೆ, ತಿನ್ನೋದು ಅಂದ್ರೆ ಹೆಂಗೆ? ನಿಮಗೆ ಒಂದೇ ಒಂದು ಮಾತು ಹೇಳ್ತೀನಿ. ಎಕ್ಸಾಂಪಲ್, ಒನ್ ಬರ್ಗರ್ ಅಂತ ತಗೊಳ್ಳಿ. ಅಲ್ಲಿ ಬರ್ಗರ್ದೊಂದು ಫೋಟೋ ಇದೆ. ಲಿವರ್ನ ಗುಣಧರ್ಮ ಏನು? ಲಿವರ್ ಇದು ಜೆನೆಟಿಕಲಿ ಬಂದಿರತಕ್ಕಂಥದ್ದು. ಜೆನೆಟಿಕಲಿ ಅಂತಂದ್ರೆ ಇದಕ್ಕೆ ನಮ್ಮ ಜೆನೆಟಿಕ್ಸ್ ಅಂದ್ರೆ ನಮ್ಮ ತಾತ, ಅವ್ರ ತಾತ, ಅವ್ರ ತಾತ, ಅವ್ರ ತಾತನಿಂದ ಟ್ರಾನ್ಸ್ಫರ್ ಆಗಿ ಬಂದಿರುತ್ತೆ. ಅದಕ್ಕೆ ಲಿವರ್ನ ಮೇಲೆ ಹಿಂದೆ ಆ ಶಿಲಾಯುಗದ ಜನಗಳು ಅಷ್ಟೊಂದು ಗಮನವನ್ನ ಕೊಟ್ಟಿದ್ದಾರೆ. ಅಷ್ಟೊಂದು ಆ ಲಿವರ್ ಒಂದು ಡೈಜೆಸ್ಟಿವ್ ಎನ್ಸೈಮ್ಸ್ ನ ಉತ್ಪತ್ತಿ ಮಾಡ್ಬೇಕು. ನಾವು ಬೈಲ್ ಅಂತ ಕರಿತೀವಿ, ಜ್ಯೂಸ್ ಅಂತ ಕರಿತೀವಿ. ಅದು ಪರ್ಟಿಕ್ಯುಲರ್ ನಿಮ್ಮ ಯಾವ ಉತ್ಪನ್ನ ನೀವು ತಿಂತಿರೋ ಅದಕ್ಕೆ ಮಾನಿಟರ್ ಆಗಿ ಅದು ಫಿಕ್ಸ್ ಆಗಿರುತ್ತೆ. ನಿನ್ನ ದೇಹಕ್ಕೆ ಪರಿಚಯವಲ್ಲದ ಆಹಾರವನ್ನ ನೀನು ತಿಂದಾಗ ನಿನ್ನ ಲಿವರ್ ಕೂಡ ಕನ್ಫ್ಯೂಸ್ ಆಗುತ್ತೆ. ಇವತ್ತೇನ್ ಜಂಕ್ಸ್ ಫುಡ್ ಇದೆ, ಮಾಡ್ರನ್ ಜಂಕ್ಸ್ ಫುಡ್ ಇದೆ, ಅದೆಲ್ಲ ಈಗ 20 ವರ್ಷದಲ್ಲಿ ರೆಡಿ ಆಗಿರೋದು. ನಮ್ಮ ಲಿವರ್ ಎಷ್ಟು 1000 ವರ್ಷದಿಂದ ಬಂದಿದೆಯೋ ನಮಗ್ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಈಗ ನಮ್ಮ ತಾತ ಯಾರು ಅಂತ ನಾನು ಎಲ್ಲಿಂದ ಹುಡ್ಕಕ್ ಹೋಗೋಣ? ಈಗ ಹೋಗ್ಬೇಕು ನಾನು ಇನ್ನೊಂದು 1000 ವರ್ಷದ ಹಿಂದೆ. ಅಂದರೆ ನನ್ನ ಲಿವರ್ಗೆ ಅನ್ನ ಸಾರು ಓಕೆ, ರೊಟ್ಟಿ ಚಟ್ನಿ ಓಕೆ, ದೋಸೆ ಇಡ್ಲಿ ಓಕೆ. ಯಾಕೆ? ಇದೆಲ್ಲ ಬಹಳ 1000 ವರ್ಷದಿಂದ ಬಂದಿದೆ. ಆ ಆಹಾರ ನೋಡಿ 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 ನನ್ನ ಲಿವರ್ಗೆ ಏನ್ ಪ್ರೊಡ್ಯೂಸ್ ಮಾಡಬೇಕು ಗೊತ್ತಿದೆ. ಆದ್ರೆ ಬರ್ಗರ್ ತಿಂತೀರಾ, ಅದು ಡೈಜೆಷನ್ ಆಗಕ್ಕೆ ಸಾಧ್ಯನೇ ಇಲ್ಲ. ಒಂದ್ ಕಡೆ ಅನ್ನೆಸೆಸರಿ ಕ್ಯಾಲೋರಿ ಸಿಕ್ಕಿ ಅದಕ್ಕೆ ಬೇಕಾದಂತ ಎನರ್ಜಿ, ಅಂದ್ರೆ ಬರ್ಗರ್ ಸಣ್ಣದು, ಆದ್ರೆ ನೀನು ಒಂದೊತ್ತು ತಿನ್ನುವ ಹೆಲ್ದಿ ಊಟದಲ್ಲಿ ಎಷ್ಟು ಕ್ಯಾಲೋರಿ ಇರುತ್ತೋ ಅಷ್ಟು ಕ್ಯಾಲೋರಿ ಅದೊಂದು ಬರ್ಗರ್ ಅಲ್ಲಿ ಇರುತ್ತೆ ಒಂದು 500 ಕ್ಯಾಲೋರಿ ಅಂತ ಇಟ್ಕೊಳ್ಳಿ. ಒಂದು ಇಡ್ಲಿಲಿ ಎಷ್ಟಿರುತ್ತೆ? ಕರೆಕ್ಟ್ ಆಗಿ ನೋಡಿದ್ರೆ ಪುಟ್ಟ ಇಡ್ಲಿಲಾದ್ರೆ 50 ಕ್ಯಾಲೋರಿ ಇರುತ್ತೆ, ದೊಡ್ಡ ತಟ್ಟೆ ಇಡ್ಲಿಲಾದ್ರೆ 100 ಕ್ಯಾಲೋರಿ ಇರುತ್ತೆ. ದೊಡ್ಡ ತಟ್ಟೆ ಇಡ್ಲಿ 2 ಮೇಲೆ ಯಾರು ತಿನ್ನಕ್ಕಾಗಲ್ಲ. ತಿಂದ್ರೆ 200 ಕ್ಯಾಲೋರಿ ಹೋಯ್ತು. ಅದು ನಿನ್ನ ಪರಿಚಯದ ಆಹಾರ, 1000 ವರ್ಷದಿಂದ ನಿನಗೆ ಗೊತ್ತಿರೋ ಆಹಾರ, ನಿನ್ನ ಜೆನೆಟಿಕಲ್ ಇರೋ ಆಹಾರ, ಈಸಿಯಾಗಿ ಡೈಜೆಷನ್ ಆಗುತ್ತೆ, ಅದಕ್ಕೆ ಒತ್ತಡ ಆಗ್ತಾ ಇಲ್ಲ, ಲಿವರ್ ಹ್ಯಾಪಿ ಆಗಿರುತ್ತೆ. ನೀನ್ ಈ ಬರ್ಗರ್ ತಿಂತೀಯ, ಅನ್ನೆಸೆಸರಿ ಕ್ಯಾಲೋರಿ ಕೊಡ್ತಾ ಇದೀಯಾ, ಜೊತೆ ಡೈಜೆಷನ್ಗೆ ನಿನ್ನ ಬೈಲ್ ಅಥವಾ ನಿನ್ನ ಡೈಜೆಸ್ಟಿವ್ ಜ್ಯೂಸ್ ಅಂತ ಕರಿತೀವಿ ಅದು ಸಹಾಯ ಮಾಡ್ತಿಲ್ಲ. ಅಗೈನ್ ನಿನಗೆ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಆ ಇನ್ಫ್ಲಮೇಷನ್ಗೆ ಮತ್ತೆ ಅನ್ನೆಸೆಸರಿ ಅಲ್ಲಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತಿದೆ. ಆ ಇನ್ಫೆಕ್ಷನ್ಸ್ಗೆ ಅಲ್ಲೂ ಕೆಲಸ ಮಾಡಕ್ ಸ್ಟಾರ್ಟ್ ಆಗ್ಬೇಕು. ಯಾವಾಗ ಒತ್ತಡ ಇರೋನಿಗೆ ನೀನು ಒತ್ತಡ ಕೊಡಕ್ ಸ್ಟಾರ್ಟ್ ಆಗ್ತೀಯ, ಅವ್ನು ತುಂಬಾ ಸಿಟ್ಟಾಗ್ತಾ ಹೋಗ್ತಾನೆ. ಎಕ್ಸಾಂಪಲ್, ತುಂಬಾ ಕೆಲಸ ಮಾಡ್ತಿರ್ತಾನೆ, ಅವ್ನಿಗೆ ಹೋಗ್ಬಿಟ್ಟು ಪದೇ ಪದೇ ಕೆಲಸ ಮಾಡಕ್ ನೀನ್ ಹೇಳಿದಾಗ ಅವ್ನು ಓವರ್ ಸಿಟ್ಟಾಗ್ಬಿಡ್ತಾನ ಅವನು. ಅದಕ್ಕೆ ಇದು ಬಾಯಿ ನಿಮ್ದು ಚರಂಡಿ ಅಲ್ಲ. ಇದನ್ನ ತಿನ್ಬೇಕಾದ್ರೆ ಏನೇನ್ ಸಿಗತ್ತೆ ಸುಮ್ಮನ್ ಬಾಯಿಗೆ ಹಾಕೋಬೇಡ, 1000 ಸರಿ ಯೋಚನೆ ಮಾಡು. ಯಾಕೆ ನೀನಾಗಿರ್ಬೇಕು ಅಂತಂದ್ರೆ ಒಳಗೆ ಅದೆಷ್ಟೋ ಟ್ರಿಲಿಯನ್ ಸೆಲ್ಸ್ಗಳು ಕೆಲಸ ಮಾಡ್ತಾ ಇರ್ತವೆ. ನಿನಗೇನ್ ಇಷ್ಟ, ನಿನ್ ಕಣ್ಣಿಗೆ ಏನ್ ಕಾಣ್ತು, ಅದೇನೋ ಒಳ್ಳೆ ಕ್ರೀಮಿ ತರ ಕಾಣ್ತಿದೆ, ಇದೇನೋ ಒಳ್ಳೆ ಪಕೋಡ ತರ ಕಾಣ್ತಿದೆ, ಇದೇನೋ ಗಮ್ಮಂತಿದೆ ಅಂತ ಸುಮ್ಮನೆ ಹೊಟ್ಟೆ ಒಳಗೆ ತುಂಬ್ತಾ ಹೋದ್ರೆ ನಿನಗೆ ಗೊತ್ತಿಲ್ದಲೆ ಈ ಅಂಗಗಳು ಕೈ ಕೊಡ್ತಾ ಹೋಗ್ತವೆ. ಆಮೇಲೆ ನೀನ್ ಏನೇನೋ ಮಾಡ್ತೀಯ, ಏನ್ ಮಾಡಿದ್ರು ಕೂಡ ನಿನ್ಗೆ ಅದರಿಂದ ಸಾಧ್ಯತೆ ಇಲ್ಲ. ಅಂಡ್ ವೈರಲ್ ಇನ್ಫೆಕ್ಷನ್ಸ್ಗಳು, ಹೆಪಟೈಟ್ ಎ, ಹೆಪಟೈಟ್ ಬಿ, ಹೆಪಟೈಟ್ ಸಿ, ಇದು ನೀವು ಕೇಳಿರ್ತೀರಾ, ಇಂಜೆಕ್ಷನ್ ಕೂಡ ಹಾಕಿರ್ತೀರಾ. ಅವು ನಿಮ್ಮ ದೇಹಕ್ಕೆ ಹೋದಾಗ ನೋಡಿ, ಈ ಮಾಡ್ರನ್ ಅಲೋಪತಿಕ್ ಮೆಡಿಸನ್ ಅಲ್ಲಿ ಜಾಂಡೀಸ್ಗೆ ಇವತ್ತು ಟ್ರೀಟ್ಮೆಂಟ್ ಇಲ್ಲ. ತುಂಬಾ ದೊಡ್ಡ ಜನ ಆ ಲಿವರ್ನ ಆ ಮಟ್ಟಕ್ಕೆ ಡ್ಯಾಮೇಜ್ ಆಗ್ತಿದ್ದಂಗೆ ಯಾರು ಜಂಕ್ ಜಾಸ್ತಿ ತಿಂತಿರ್ತಾರೆ, ಜಾಂಡೀಸ್ ಅನ್ನೋದು ತುಂಬಾ ಜನಕ್ಕೆ ಬರುತ್ತೆ. ಆ ಟೈಮಲ್ಲಿ ಇಡೀ ಜನ ಹೇಳೋದೊಂದೇ, ಏನೇ ಕಾರಣಕ್ಕೂ ಆಸ್ಪತ್ರೆಗೆ ಹೋಗಬೇಡ ಅಂತಾರೆ. ಯಾಕೆಂದ್ರೆ ಗೊತ್ತು, ಆಸ್ಪತ್ರೆಗೆ ಹೋದ್ರೆ ಸೀದಾ ಕಳಿಸ್ಕೊಡ್ತಾರ ಅವನ್ನ. ಯಾಕೆ ದರ್ ಇಸ್ ನೋ ಮೆಡಿಸನ್. ಲಿವರ್ನ ರಿಜಿನೇಟ್ ಮಾಡಕ್ ಅವ್ರ ಹತ್ರ ಮೆಡಿಸನ್ ಸಿಕ್ಕಿಬಿಟ್ಟಿದ್ರೆ ಅವ್ರ ಹತ್ರ ಅದನ್ನ ಬಹಳ ಚೆನ್ನಾಗಿ ಮಾರ್ಕೆಟ್ ಮಾಡ್ಬಿಡೋರು. ಢಂಗ್ ಝಣ್ ಅಂದ್ಬಿಡೋರು. ಅದಕ್ಕೆ ಸಿಕ್ಕಿಲ್ಲ, ಅದ್ರ ಬಗ್ಗೆ ಅವ್ರು ಎಜುಕೇಟೇ ಮಾಡಕ್ ಹೋಗಲ್ಲ. ಯಾಕೆ? ಲಿವರ್ ಒಂದು ಸಲ ಪ್ರಾಪರ್ ಆಗಿ ರೆಡಿ ಆಯ್ತು ಅಂತಂದ್ರೆ
ನೀನ್ ನೂರಾರು ತರದ ಸಣ್ಣ ಪುಟ್ಟ ಕಾಯಿಲೆಯಿಂದ ಆಚೆಗೆ ಬರ್ತೀಯ, ಬಹಳ ಆರೋಗ್ಯವಂತ ಜೀವನನ ನೀನು ನಡೆಸಕ್ಕೆ ಶುರು ಆಗ್ತೀಯ. ಸೊ ಇದು ಪ್ರಾಬ್ಲಮ್ ಎಲ್ಲಿದೆ? ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಅಂತ ಒಂದು ಮೇನ್ ನಮಗ್ ಬೇಕಾಗಿಲ್ಲ. ಹಂಗಾಗಿ ಎಲ್ಲರೂ ಬ್ಯೂಟಿಫುಲ್ ಆಗಿ. ಸೊ ಈ ವೈರಲ್ ಈ ಇನ್ಫೆಕ್ಷನ್ಸು ಕೂಡ ಹೆಪಟೈಟಿಸ್ ಬಿ ಮತ್ತೆ ಹೆಪಟೈಟಿಸ್ ಸಿ ತುಂಬಾ ಹಾರ್ಮ್ಫುಲ್ ಆಗಿ ಲಿವರ್ ಸೆಲ್ಸ್ ನ ಹಾಳು ಮಾಡ್ತವೆ. ಮತ್ತೆ ತುಂಬಾ ಮೆಡಿಸಿನ್ಸ್ ತಗೊಳೋದು ಸ್ನೇಹಿತರೆ, ಅದು ಸೇಮ್ ಅದೇ. ದೇಹಕ್ಕದ ಪರಿಚಯ ಇಲ್ಲ, ಮೆಡಿಸಿನ್ಸ್ ಗೊತ್ತಿಲ್ಲ, ಅನ್ನೆಸೆಸರಿ ಆಗುತ್ತೆ. ಟಾಕ್ಸಿಕ್ ಪೊಲ್ಯೂಷನ್ಸು, ಅನ್ಕಂಟ್ರೋಲ್ಡ್ ಡಯಾಬಿಟೀಸು, ಪೂರ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸು, ದಮ್ ಹೊಡಿಯೋದು, ಇದೆಲ್ಲ ಟೋಟಲಿ. ಇದಿಷ್ಟು ಈ ಚಟಗಾರರು ಅಂದ್ರೆ ಆಲ್ಕೋಹಾಲ್ ಅಡಿಕ್ಷನ್ ಆಗಿರೋರು ಫ್ಯಾಟಿ ಲಿವರ್ ಆಗ್ತಿದ್ರೆ, ಈಗ ಇಂಡಿಯಾದಲ್ಲಿ ಮೋಸ್ಟ್ ಟ್ರೆಂಡಿಂಗ್ ಇರೋದೇನು ಅಂತಂದ್ರೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್. ಸರ್ ನಾವು ಡ್ರಿಂಕ್ಸ್ ಮಾಡಲ್ಲ ಸರ್, ಡ್ರಿಂಕ್ಸಿಗೂ ನಮಗೂ ಸಂಬಂಧವೇ ಇಲ್ಲ ಸರ್, ಡ್ರಿಂಕ್ಸ್ ಹಿಂಗೆ ಮುಟ್ಟು ಕೂಡ ನೋಡಲ್ಲ ಸರ್ ನಾವು, ಆದ್ರೂ ನಮ್ ಲಿವರ್ ಫ್ಯಾಟಿ ಆಗಿದೆ. ಯಾಕೆ? ಬಿಕಾಸ್ ಆಫ್ ಪೂರ್ ಲೈಫ್ ಸ್ಟೈಲ್. ಎಕ್ಸಸೈಸ್ ಇಲ್ಲ. ಎಕ್ಸಸೈಸ್ ನೀನ್ ಎಷ್ಟು ಮಾಡ್ತೀಯಾ, ನೀನ್ ಎಷ್ಟು ಲವಲವಿಕೆಯಿಂದ ಇದೆಯಾ, ನೀನ್ ಜಿಂಕೆ ಮರಿತರ ಎಷ್ಟು ಓಡಾಡ್ತಿದ್ಯಾ, ನಿನ್ನ ಲಿವರ್ ಚಪ್ಪಾಳೆ ತಟ್ತಿರುತ್ತೆ. ಯಾಕೆ ಅಂದ್ರೆ ಮಾಡು 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 ಮಾಡು. ಯಾಕೆ ಅಂತಂದ್ರೆ ನಾನು ಅಷ್ಟೊಂದು ಎನರ್ಜಿನ ನಾನು ನಿನ್ನ ದೇಹದಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ತಾ ಇದ್ದೀನಿ. ನೀನು ಎಷ್ಟು ಆಕ್ಟಿವ್ ಆಗಿರ್ತೀಯೋ ನನ್ನ ಮೇಲಿನ ಭಾರ ಇಳಿತಾ ಹೋಗುತ್ತೆ. ನೀನ್ ಅಂದ್ಕಂತಿದ್ಯಾ ಸೋಲ್ತಿದ್ಯಾ, ನಿನ್ನ ಸುತ್ತಮುತ್ತ ಇರೋ ಸಮಾಜ ಅಂತ ಇದೆ ನೀನ್ ಸೋಲ್ತಾ ಇದೆಯಾ, ಬದಲಾಗಿ ನೀನ್ ಸೋಲ್ತಾ ಇಲ್ಲ, ಹೊರೇನ ಇಳಿಸ್ತಾ ಇದೆಯಾ. ಈ ತರ ಒಳಗಿಂದ ಫೀಲ್ ಆಗಿ ಸ್ನೇಹಿತರೆ, ಇನ್ನು ಮುಂದೆ ದಯವಿಟ್ಟು ದಟ್ಟ ದರಿದ್ರಗಳ ತರ ಕುತ್ಕೋಬೇಡಿ, ಏನೋ ಆದರ್ ತರ ಕುತ್ಕೋಬೇಡಿ. ಮೊಬೈಲ್ ಇಟ್ಕೊಂಡು ಸೋಫಾಗಳು ಇವತ್ತೇನಾಗಿದೆ ತುಂಬಾ ಕಂಫರ್ಟ್. ಹಿಂದೆ ಎಲ್ಲ ಏನಾಗಿತ್ತು, ಕಲ್ಲಿನ ಬೆಂಚ್ ಇತ್ತು, ಮರದ ಕುರ್ಚಿಗಳಿತ್ತು, ಕುತ್ಕೊಳಕ್ಕೂ ಡಿಸ್ಕಂಫರ್ಟ್ ಆಗ್ತಿತ್ತು. ಈಗ ಹಂಗಲ್ಲ, ನಿಮ್ಮ ಬೆನ್ನಿಗೆ ವರ್ಗೋ ತರ, ಕಾಲು ಎತ್ಕೊಂಡು ನಿಮ್ಮನ್ನು ಮಲಗಿಸ್ಕೊಂಡು ತರ ಸೋಫಾಗಳು. ಅಯ್ಯಯ್ಯೋ, ಅದ್ರ ಮೇಲೆ ಕುತ್ಕೊಂಡ್ರು ಸಾಕು, ಮತ್ ನೀನ್ ಹೇಳೋದೇ ಇಲ್ಲ ಅಂತ ಅಡ್ವರ್ಟೈಸ್ಗಳು. ಇದಕ್ಕೇನಾಗ್ತಿದೆ, ಅದು ನಿಮ್ಮ ಲಿವರ್ನ ಒತ್ತಡವನ್ನ ಜಾಸ್ತಿ ಮಾಡುತ್ತೆ. ಸೊ ಬಿ ಆಕ್ಟಿವ್. ನೀವು ಆಕ್ಟಿವ್ ಇದ್ದಷ್ಟು ಅಂದ್ಕೊಳ್ರಿ, ನಾನು ಸುಸ್ತು ಮಾಡ್ಕೋತಾ ಇಲ್ಲ, ಭಾರನ ಕಮ್ಮಿ ಮಾಡ್ತಾ ಇದ್ದೀನಿ. ಯಾವುದ್ರದ್ದು? ನಿಮ್ಮ ಒಂದು ಬಹುದೊಡ್ಡದ ಅಂಗತ್ತು. ಇನ್ಸುಲಿನ್ ರೆಸಿಸ್ಟೆನ್ಸ್ ಇವತ್ತು ಆಲ್ರೆಡಿ ಅದೇ ಅನ್ನೆಸೆಸರಿ ಎನರ್ಜಿ. ಇನ್ಸುಲಿನ್ ಏನ್ ಕೆಲಸ? ಸೀದಾ ಹೋಗೋದು, ಸೆಲ್ಸ್ ಕೇಳೋದು, ಹಣ ಶಕ್ತಿ ಬೇಕಂತ. ಇರೋದನ್ನೇ ಖರ್ಚು ಮಾಡ್ತಾ ಇಲ್ಲ, ಆರಾಮಾಗಿ ಎ ಸಿ ಹಾಕೊಂಡು ಮಲ್ಕೂತವನೆ, ಇವನ್ ಏನಕ್ಕಪ್ಪ ತಂದೆ ನೀನು ಅಂತ ಅಂದಾಗ ವಾಪಸ್ ಲಿವರ್ಗೆ ಹೋಗ್ಬಿಟ್ಟು ಅವ್ ಹೇಳುತ್ತೆ, ಅಣ್ಣ ಯಾರು ಎನರ್ಜಿ ತಗೋತಾ ಇಲ್ಲಪ್ಪ ಬಾಡಿನಲ್ಲಿ, ನಾನು ಏನ್ ಮಾಡೋಣ ಅಂದಾಗ ತಗೊಂಬಾಯಿಲಿ ಅಂತ ಫ್ಯಾಟ್ ಮಾಡಿ ಸ್ಟೋರ್ ಮಾಡುತ್ತೆ. ಎಷ್ಟು ಸ್ಟೋರ್ ಮಾಡ್ಬೋದು? ಮಾಡೋವಷ್ಟು ಮಾಡುತ್ತೆ. ಒತ್ತಡ ಜಾಸ್ತಿ ಆದಾಗ ದೇ ಕನ್ವರ್ಟ್ ಇನ್ ಟು ದಿ ಫ್ಯಾಟಿ ಲಿವರ್. ಅದು ಒಂದು ಫ್ಯಾಟಿ ಲಿವರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಟೈಪ್ 2 ಡಯಾಬಿಟಿಸ್ ಇರ್ಬೋದು, ಪೂರ್ ಡಯಟ್ ಅಂಡ್ ತುಂಬಾ ಸಕ್ಕರೆ ತಿನ್ನೋದು. ಓಕೆ, ನೀವು ಇವತ್ತಿನ ಲೈಫ್ ಸ್ಟೈಲಲ್ಲಿ ನಾವೇನ್ ಜಾಸ್ತಿ ಮಾತಾಡಂಗಿಲ್ಲ. ತುಂಬಾ ನೀವು ಕೂತಿರ್ತೀರಿ, ತುಂಬಾ ಕೆಲಸ ಇವತ್ತು ಅದೇ ತರ ಇದೆ, ಕೂತು ಮಾಡೋ ತರ, ಈ ತರ ಇದೆ. ಇವುಗಳು ಇವತ್ತು ನಮ್ಗೆ ತುಂಬಾ ಹಾರಿಬಲ್ ಆಗಿರ್ತಕ್ಕಂಥದ್ದು. ಅಂದ್ರೆ ನಾನ್ ಆಲ್ಕೋಹಾಲಿಕ್ ಈ ಫ್ಯಾಟಿ ಲಿವರ್ ಏನ್ ಬಂತು, ಇದು ಆಲ್ಕೋಹಾಲ್ ಕುಡಿದು ಡ್ಯಾಮೇಜ್ ಮಾಡ್ಕೊಂಡವ್ರಿಗಿಂತ 2 ಪಟ್ಟು ಅಧಿಕ ಇದೆ. ಇದು ಡೇಂಜರಸ್, ಇದು ತುಂಬಾ ಡೇಂಜರಸ್. ನಾನು ಹಿಂದೆ ಹೇಳ್ಬೇಕಾದ್ರೆ ತುಂಬಾ ಜನ ಸರ್ ನಡೀಲಿ ಸರ್, ನಡೀಲಿ ನಾನೇನ್ ಡ್ರಿಂಕ್ಸ್ ಮಾಡಲ್ಲ ಬಿಡಿ ಸರ್ ಅಂತಿದ್ರಿ. ಡ್ರಿಂಕ್ಸ್ ಮಾಡೋದೇ ಬೇಡ, ಡ್ರಿಂಕ್ಸ್ ಮಾಡೋದೇ ಬೇಡ. ಡ್ರಿಂಕ್ಸ್ ಮಾಡದೆ ಹೋದ್ರು ಕೂಡ ಯು ಆರ್ ಸಫರಿಂಗ್ ಫ್ರಮ್ ದ ಫ್ಯಾಟಿ ಲಿವರ್. ಸರ್, ಲಿವರ್ ಫ್ಯಾಟಿ ಆಗಿದೆ ಅಥವಾ ನನ್ನ ಲಿವರ್ ಹೆಲ್ತಿ ಆಗಿಲ್ಲ, ಯಾವ ಯಾವ ಗುಣಲಕ್ಷಣಗಳಿಂದ ನಾನು ಕಂಡುಹಿಡಿಬಹುದು? ವೆರಿ ಗುಡ್, ಬನ್ನಿ. ಮೊದಲನೇದು ಸ್ನೇಹಿತರೆ, ನಿಮ್ಮ ಸ್ಕಿನ್. ನಿಮ್ಮ ಸ್ಕಿನ್ ಹೆಲ್ತ್ ತುಂಬಾ ಪೂರ್ ಆಗ್ತಾ ಹೋಗುತ್ತೆ. ಡಾರ್ಕ್ ಸ್ಪಾಟ್ಗಳು ಜಾಸ್ತಿ ಆಗುತ್ತೆ, ಬ್ಲ್ಯಾಕ್ ಹೆಡ್ಸ್ಗಳು ಜಾಸ್ತಿ ಆಗುತ್ತೆ. ನಿಮ್ಮ ಮುಖದಲ್ಲಿ ಕಪ್ಪು ಕಲೆಗಳು ಎದ್ದು ಕಾಣಕ್ ಸ್ಟಾರ್ಟ್ ಆಗ್ತವೆ. ನೀವೆಂತ ಕ್ರೀಮ್ ಹಾಕೊಳ್ರಿ, ಪಾರ್ಲರ್ಗೆ ಹೋಗಿ ಮಂಕಂಬಿಡಿ ದಿನಕ್ಕೆ 3 ಸರಿ ನಿಮ್ಮ ಮುಖ ಕ್ಲಿಯರ್ ಆಗ್ತಿರಲ್ಲ. ಆ ಇನ್ಸ್ಟಂಟ್ ಆಗಿ ಏನಾದ್ರೂ ಆ ಬೇಸ್ಗಳನ್ನ ಹಾಕಿ, ಪೌಡರ್ಗಳನ್ನ ಹಾಕಿ ನಿಮ್ಮನ್ನ ನೀವು ಗ್ಲೋ ಮಾಡ್ಕೊಂಡ್ರು ಕೂಡ ಮುಖ ತೊಳ್ಕೊಂಡ್ಮೇಲೆ ನಿಮಗೆ ಫೀಲ್ ಆಗುತ್ತೆ, ದಿಸ್ ಈಸ್ ನಾಟ್ ಮೈ ಸ್ಕಿನ್, ಇದು ನನ್ನ ಸ್ಕಿನ್ ಅಲ್ಲ, ಇದು ನನ್ನ ಹೇರ್ ಅಲ್ಲ. ಏರ್ ಕ್ವಾಲಿಟಿ ಮುಟ್ಟಿದ್ರೆ ನಿಮಗೆ ತುಂಬಾ ಒಂಥರ ರಫಿಶ್ ಆಗಿ, ಒಂಥರ ಅದ್ರಲ್ಲಿ ಏನು ಜೀವನ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಜೊತೆಗೆ ಸ್ನೇಹಿತರೆ, ನಿಮ್ಗೆ ಒಂದು ಲಿವರ್
ಈಸಿ ಸ್ಟಮಕ್ ಅನಿಸ್ತಾ ಇರಲ್ಲ, ಒಂದು ಹೆವಿ ಸ್ಟಮಕ್ ಅನ್ನಿಸ್ತಾ ಇರುತ್ತೆ. ಅಂದ್ರೆ ಏನ್ ತಿಂದ್ರು ಕೂಡ ಒಂಥರ ಬ್ಲೋಟಿಂಗ್ ಅನ್ನಿಸ್ತಿರುತ್ತೆ, ಗ್ಯಾಸ್ ಅಂತ ಅನ್ನಿಸ್ತಾ ಇರುತ್ತೆ, ಕಣ್ಣು ಸುತ್ತ ಡಾರ್ಕ್ ಸರ್ಕಲ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇವೆಲ್ಲ ನೀವು ಸಿಗ್ನಿಫಿಕೆಂಟ್ ಆಗಿ ಸಣ್ಣದಾಗಿ ಗುರ್ತಿಡ್ಕೋಬಹುದು. ನಿಮ್ಮ ಲಿವರ್ ಸ್ಟ್ರೆಸ್ಗೊಳಗಾಗ್ತಿದೆ, ನಿಮ್ಮ ಲಿವರ್ ಪ್ರಾಬ್ಲಮ್ಗೊಳಗಾಗ್ತಿದೆ. ಜೊತೆಗೆ ಬಾಡಿ ವೇಟ್ ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ನಿಮ್ಮ ಕಂಟ್ರೋಲ್ನ ಮೀರಿ ಹೋಗ್ತಿದೆಯಾ, 200% ಯುವರ್ ಲಿವರ್ ಅಂಡರ್ ಪ್ರೆಷರ್. ಸ್ನೇಹಿತರೆ ನೋಡಿ, ನಾವು ಇದಕ್ಕೋಸ್ಕರನೇ ಲಿವರ್ ಟ್ರೈನಿಂಗ್ ಕೊಟ್ಟ ನಂತರ, ಲಿವರ್ ಬಗ್ಗೆ ಪ್ರಾಪರ್ ನಿಮಗೆ ಅರ್ಥ ಮಾಡಿಸಿದ ನಂತರ ನಾವೇನ್ ಮಾಡ್ತಾ ಇದ್ದೀವಿ, ನಾವು ಸೀದಾ ಹೋಗ್ತಾ ಇದ್ದೀವಿ ವೆಯ್ಟ್ ಲಾಸ್ ಬಗ್ಗೆ. ಸೊ ನೆಕ್ಸ್ಟ್ ನಮ್ಮ ಪ್ರಾಡಕ್ಟ್ ಟ್ರೈನಿಂಗ್ ಏನಂತಂದ್ರೆ, ನಾವು ಪ್ರಾಡಕ್ಟ್ ಟ್ರೈನಿಂಗ್ ಹೋಗ್ತಾ ಇಲ್ಲ ಸರ್. ವೆಯ್ಟ್ ಲಾಸ್ ಆಗಬೇಕು ಅನ್ನೋರ್ಗೆ ನಾನು ವೈಜ್ಞಾನಿಕವಾಗಿ ಹೇಗೆ ಅರ್ಥ ಮಾಡಿಸ್ಬೇಕು, ಅವ್ರಿಗೆ ಹೇಗೆ ನಾನು ತಿಳಿಸ್ಬೇಕು, ವೆಯ್ಟ್ ಲಾಸ್ ಅನ್ನೋದನ್ನ ವೈಜ್ಞಾನಿಕವಾಗಿ ನಾನು ಹೇಗೆ ಅರ್ಥ ಮಾಡಿಸ್ಬೇಕು. ಸೊ ಅದಕ್ಕಿಂತ ಮುಂಚೆ ನೀವು ಲಿವರ್ ಬಗ್ಗೆ ನಿಮಗೆ ನಾಲೆಡ್ಜ್ ಇತ್ತಂತಂದ್ರೆ, ನಿಮ್ಮ ದೇಹದಲ್ಲಿ ಎನರ್ಜಿ ಕನ್ಸಂಪ್ಷನ್ ಬಗ್ಗೆ, ಅಥವಾ ಎನರ್ಜಿ ಸಿಂಪಲ್, ಒಬ್ಬ ಬೆಸ್ಟ್ ಕಾರ್ ಮೆಕ್ಯಾನಿಕ್ ಆಗ್ಬೇಕಂದ್ರೆ ಡೀಸೆಲ್ ಎಲ್ಲಿಂದ ಹೋಗಿ ಏನಾಗಿ ಎಲ್ ಫೈರ್ ಆಗಿ ಎಲ್ಲಿ ಪಿಸ್ಟನ್ ತಿರುಗಿ ಅದು ಎಲ್ಲಿಗೆ ಪ್ರೊಡಕ್ಷನ್ ಅಂದ್ರೆ ಗೇರ್ ಬಾಕ್ಸಿಗೆ ಪವರ್ ಹೋಗಿ ಅಲ್ಲಿಂದ ಹೆಂಗೆ ನನ್ನ ಚಕ್ರ ತಿರುಗುತ್ತೆ ಅನ್ನೋದು ಗೊತ್ತಿದ್ರಷ್ಟೇ ಒಂದು ಕಾರ್ ಮೆಕ್ಯಾನಿಕ್ ಆಗ್ತಾನೆ. ಅದೇ ತರ ನಿಮಗ್ ಗೊತ್ತಿರಬೇಕು, ನಾನ್ ತಿಂತಿರೋದು ಏನಾಗತ್ತೆ, ಎಲ್ಲಿಗೋಗುತ್ತೆ, ಎಲ್ಲೋಗಿ ಏನಾದಾಗ ಈ ಫ್ಯಾಟ್ ಏನು, ಇದೇನು, ಇದ್ರದ್ದೆಲ್ಲ ಜ್ಞಾನ ಇರಬೇಕು ನಿಮ್ಗೆ ಅಂತಂದಾಗ ನೀವು ಅವಾಗ ಒಬ್ಬ ಪರ್ಫೆಕ್ಟ್ ಮಾಸ್ಟರ್ ಆಗ್ಬೋದು. ಫೀಲ್ಡ್ ಅಲ್ಲಿ ಹೋಗ್ಬಿಟ್ಟು 100 ಜನಕ್ಕೆ ಎದೆ ತಟ್ಟಿ ಹೇಳ್ಬೋದು, ಬಾರಪ್ಪ ನಾನು ನಿನ್ನನ್ನು ಸಣ್ಣ ಮಾಡ್ತೀನಿ ಪರ್ಮನೆಂಟ್ ಆಗಿ, ನಾನು ನಿನ್ನನ್ನ ಆರೋಗ್ಯವಂತನನ್ನಾಗಿ ಮಾಡ್ತೀನಿ ಪರ್ಮನೆಂಟ್ ಆಗಿ. ನಾವ್ ಯಾವ್ದನ್ನು ಹುಚ್ಚಾಟ ಆಡಲ್ಲ, ನಿನ್ನ ಆಹಾರ ಪರಂಪರೆನ ಡಿಸ್ಟರ್ಬ್ ಮಾಡಲ್ಲ. ಎಕ್ಸಾಂಪಲ್, ನಿನ್ನನ್ನ ಸಣ್ಣ ಮಾಡಬೇಕು ಅಂತ ಹೇಳ್ಬಿಟ್ಟು ನೀನು ಇಡ್ಲಿ ತಿನ್ಬಾರ್ದು, ಚಿತ್ರಾನ್ನ, ಅಪ್ಪ ಅಂತ ಮಿಸ್ಟೇಕ್ ಮಾಡಬೇಡ್ರೋ ಪುಣ್ಯಾತುಮ್ರ, ಅನ್ನದಂತ ಶ್ರೇಷ್ಠವಾದದ್ದು ಇನ್ನೊಂದಿಲ್ಲ. ಅನ್ನನೂ ತಿಂದ್ರಿ, ಚಪಾತಿನೂ ತಿಂದ್ರಿ, ನಿನಗೆ ಏನ್ ಇಷ್ಟ, ನಿಮ್ಮ ಮನೇಲಿ ಏನ್ ಮಾಡ್ತಾರೆ ಎಲ್ಲ ಅವಲಕ್ಕಿ ತಿನ್ನು, ಉಪ್ಪಿಟ್ಟು ತಿನ್ನು, ಆದ್ರೂ ನೀನ್ ಸಣ್ಣ ಆಗ್ತೀಯ. ಈ ತರ ನೀನ್ ಅಶ್ಯೂರೆನ್ಸ್ ಕೊಟ್ಟೆ ಅಂತಂದ್ರೆ ಟೋಟಲಿ ಪೀಪಲ್ ವಿಲ್ ಥಿಂಕ್ ವೆರಿ ಪ್ರೌಡ್ ಅಬೌಟ್ ಯು. ವಾ, ಇವನೇನಪ್ಪ ಎಲ್ಲ ತಿನ್ನೋದು ತಿನ್ ಸಣ್ಣ ಮಾಡ್ತಾನೆ, ಇವೊಂದು ಕರೆಕ್ಟ್ ಆಗಿದೆ ಕಣ, ಇವನು ವೈಜ್ಞಾನಿಕ ಇದೆ. ಯಾಕೆ ನಾವು ಮನೆ ಬಿಟ್ಟು ಬದುಕಕ್ಕಾಗಲ್ಲ, ಅದನ್ನ ತಿನ್ನಲ್ಲ, ನಾನು ಇದನ್ನ ತಿನ್ನಲ್ಲ, ಇದನ್ನ ತಿನ್ನಲ್ಲ, ನೀನ್ ಹಂಗಾಡ್ತಾ ಹೋದ್ರೆ ನಾವು ಮನೆ ಬಿಟ್ಟು ಬದುಕಕ್ಕಾಗಲ್ಲ. ನಾವು ಈ ಮನೆ ಒಳಗೆ ಬದುಕಬೇಕು, ಅವರೊಳಗೆ ಬದುಕಬೇಕು, ಈ ಸುಂದರ ಸಂಸಾರದೊಳಗೆ ಬದುಕಬೇಕು. ಹಿಂಗ ಬದುಕಬೇಕು ಅಂತಂದಾಗ ನಮಗೆ ಸಮಥಿಂಗ್ ಕ್ಲಾರಿಟಿ ಇರಬೇಕು. ಆ ಕ್ಲಾರಿಟಿ ಏನು ಅಂತಂದ್ರೆ ದಟ್ ಈಸ್ ಅಬೌಟ್ ಲಿವರ್. ಸ್ನೇಹಿತರೆ, ಈಗ ಗೊತ್ತಾಯ್ತು ಲಿವರ್ ಏನೇನಕ್ಕೆ ಹಾನಿ ಆಗುತ್ತೆ ಅಂತ. ಇದನ್ನ ನೀವೀಗ ಚೇಂಜ್ ಮಾಡ್ಕೋತಾ ಬನ್ನಿ. ಮೊದಲನೇ ಚೇಂಜ್ ಏನ್ ಮಾಡಬೇಕು, ತುಂಬಾ ಆಕ್ಟಿವ್ ಆಗಿರಬೇಕು. ಎರಡನೇ ಚೇಂಜ್, ದಯವಿಟ್ಟು ಡ್ರಿಂಕ್ ಸ್ಮೋಕ್ ಮಾಡ್ತಿದ್ರೆ ಬಿಟ್ಬಿಡಿ. ಮೂರನೇ ಡ್ರಿಂಕ್, ಎಕ್ಸಸ್ ಶುಗರ್ನ ಕನ್ಸಂಪ್ಷನ್ ಮಾಡಬೇಡಿ, ಯಾಕೆಂದ್ರೆ ತುಂಬಾ ಕ್ಯಾಲೋರಿ ಇರುತ್ತೆ, ತುಂಬಾ ಅತ್ಯಂತ ಹೆಚ್ಚು ಗ್ಲೂಕೋಸ್ ಪ್ರೊಡ್ಯೂಸ್ ಆಗುತ್ತೆ. ಅಂದ್ರೆ 1 ಚಮಚ ಸಕ್ಕರೆಯಲ್ಲಿ ಒಂದು ಊಟದಲ್ಲಿ ಉತ್ಪತ್ತಿ ಆಗುವಷ್ಟು ಗ್ಲೂಕೋಸ್ ಉತ್ಪತ್ತಿ ಆದಾಗ ಅದನ್ನ, ಆ ಎನರ್ಜಿನ ಕನ್ಸಂಪ್ಷನ್ ಮಾಡಕ್ಕೆ ನಮ್ಮ ದೇಹಕ್ಕೆ ಸಾಧ್ಯತೆ ಇಲ್ಲ. ಅಷ್ಟು ಗಟ್ಟಿ ಕೆಲಸ ನಾವಿವತ್ತು ಯಾರು ಮಾಡ್ತಾ ಇಲ್ಲ, ಅಷ್ಟು ಶ್ರಮದ ಕೆಲಸ ನಾವ್ ಯಾರು ಮಾಡ್ತಾ ಇಲ್ಲ. ಯಾಕೆಂದ್ರೆ ಶ್ರಮದ ಕೆಲಸ ಹೇಗಿರುತ್ತೆ ಅಂತ ಹೇಳಿ ನಿಮ್ ಮನೇಲಿ ಯಾರು ಹಿರಿಯರಿದ್ರೆ ಕೇಳಿ. ನಾವು ನಮ್ ಕಣ್ಣಾರೆ ನೋಡ್ತಾ ಇದ್ದು, ನಮ್ದು ತೋಟ ಇತ್ತು. ತೋಟ ಇದ್ದಾಗ ನಮ್ಮ ಮನೆಗೆ ಒಂದು 10 ಜನ ಗಂಡಾಳು, ಈ ಹೆಂಗಸರುಗಳು, ಈ ತರ ಕೆಲಸ. ಹೆಣ್ಮಕ್ಳಿಗೆಲ್ಲ ಈ ರೇಷ್ಮೆ ಸೊಪ್ಪು ಬಿಡಿಸೋದು, ಈ ತರ ಕೆಲಸ ಇರೋದು. ಗಂಡ್ ಮಕ್ಳಿಗೆಲ್ಲ ಬೇರೆ ಕೆಲಸ ಇರೋದು. JCBಗಳಿಲ್ಲ. ನಾನು ಹೇಳ್ತಾ ಇರೋದು ಇದು 90s ಸ್ಟೋರಿ. ನಾನು ಹೇಳ್ತಾ ಇರೋದು 92, 93, 94 ಆ ಟೈಮಲ್ಲೆಲ್ಲ ನನಗೆ ಟ್ರ್ಯಾಕ್ಟರ್ ಡ್ರೈವಿಂಗ್ ಬರ್ತಾ ಇತ್ತು. ಟ್ರ್ಯಾಕ್ಟರ್ ಡ್ರೈವರ್ಗೆ ಊಟಕ್ಕೆ ಕಳಿಸ್ಬೇಕಾದಾಗ ನಾನು ಹೋಗ್ಬೇಕಿತ್ತು. ಒಂದಷ್ಟು ಲೋಡ್ನ ಹೊಡೆದ್ಬಿಟ್ಟು ತೋಟಕ್ಕೆ ಮಣ್ಣು ಹೊಡಿತಾ ಇದ್ರು. ಕೈಯಲ್ಲಿ ತುಂಬೋರು ಸ್ನೇಹಿತರೆ, ಒಂದು ಟ್ರ್ಯಾಕ್ಟರ್ ಲೋಡ್ ಮಣ್ಣನ್ನ ಕೈಯಲ್ಲಿ ತುಂಬೋರು ಬೆಳಗಿಂದ ಸಂಜೆ ಹೊತ್ತಿಗೆ 30ರಿಂದ 35 ಲೋಡ್ ಮಣ್ಣನ್ನ ತುಂಬೋರು. ಸ್ನೇಹಿತರೆ, ಅವ್ರನ್ನ ನೀವು ದೂರದಲ್ಲಿ ನನ್ನ ಕಣ್ಣಿಗೆ ಈಗ್ಲೂ ಕಟ್ಟುತ್ತೆ. ಒಬ್ಬೊಬ್ಬನ ಬೈಸಿಪ್ಸ್ ಹೆಂಗಿರ್ತಿತ್ತು, ಒಬ್ಬೊಬ್ಬನ ಆಪ್ಸ್ ಹೆಂಗಿರ್ತಿತ್ತು. ಅವ್ನು ಯಾ ಜಿಮ್ಗೂ ಹೋಗ್ತಿರ್ಲಿಲ್ಲ, ಯಾವ್ದು ಮನೇಲಿ ಸಿಕ್ತಿತ್ತು ಊಟ ತಿಂತಿದ್ರು. ಅವ್ರು ಆರೆ ಎತ್ತಿ ಹೊಡೆಯೋರು, ಅಂದ್ರೆ ಆರೆ ಎತ್ತಿ ನೆಲಕ್ಕೆ ಹೊಡೆಯೋರು, ಅಂತ ಹೊಡೆಯೋರು. ಹೊಡೆದ ಹಾರೆ ಹೊಡೆತಕ್ಕೆ ಮಣ್ಣು ಗೆಪ್ಪೆನೆ ಎದಳ್ತಾ ಇತ್ತು. ಅಂತ ಕೆಲಸ ಅವ್ರು ಮಾಡೋ 1 ಗಂಟೆ ಕೆಲಸ ಇವತ್ತು ನಾವು ಮಾಡ್ತಾ ಇಲ್ಲ.
ಅವತ್ತಿಗೆ ಅವರು ಏನ್ ತಿಂದ್ರು ಅರ್ಗದದು. ಯಾಕೆ ಅಂತಂದ್ರೆ ಲಾಟ್ ಆಫ್ ಎನರ್ಜಿ ನಾವು 1 ಗಂಟೆ ಕೆಲಸ ಮಾಡಕ್ಕಾಗಲ್ಲ, 1 ಗಂಟೆ ಅಷ್ಟು ಶ್ರಮದ ಜೀವನ. ಎತ್ತುಗಳು ಇರ್ತಿತ್ತು, ಆ ಎತ್ತುಗಳು ಅವರನ್ನೇ ಒತ್ಕೊಂಡು ಹೋಗೋ ತರ ಇರ್ತಿತ್ತು. ಬೆಳಿಗ್ಗೆ ಕರೆಕ್ಟ್ 5 ಗಂಟೆಗೆ ಕೊಟ್ಟಿಗೆಯಿಂದ ಎತ್ತುಗಳ ಆಚೆ ಕಡೆ ಬರಬೇಕು. ಹಿಂದಿನ ದಿನನೇ ನೇಗ್ಲು ಕೂಡ ಫಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು. ಹಂಚ್ ಕೊಡ್ತಿದ್ರು, ಇಲ್ಲಿಂದ ಇಲ್ಲಿಗೆ ನೀನ್ ಮುಗಿಸ್ಬೇಕು ಅಂತ. ನಾನ್ ಸ್ಟಾಪ್ ಬೆಳಿಗ್ಗೆ ಆ ಎತ್ತು ಹೆಂಗ್ ಹೋಗುತ್ತೋ 1 ಎಕರೆಗೆ ನಾವು ಕರೆಕ್ಟ್ ಆಗಿ ಲೆಕ್ಕ ಹಾಕ್ತಿದ್ವಿ. 380 ಸಲ ಒಂದು ನೇಗ್ಲು ಹಿಂಗ್ ಹೋಗೋದು, ಹಿಂಗ್ ಹೋಗಿ ಒಂದ್ ಬಾರ್ಡ್ರಿಂದ ಒಂದ್ ಬಾರ್ಡ್ರಿಗೆ 380 ಇಂಟು 1 ಎಕರೆ ಎಷ್ಟು ದೂರ ಇರುತ್ತೆ ಅಂತ ನೀವು ಲೆಕ್ಕ ಹಾಕಿದ್ರೆ ಸ್ನೇಹಿತರೆ, 10.5 ಕಿಲೋಮೀಟರ್ ವಾಕ್ ಮಾಡೋನು. 10.5 ಕಿಲೋಮೀಟರ್ ವಾಕ್ ಮಾಡೋನು ತಿಂಡಿಗೆ ಬಿಡೋ ಅಷ್ಟ್ರೊಳಗೆ. ಇದು ಶ್ರಮ ದಿನ ಮಾಡೋನು ಬರೀ ಕಾಲಲ್ಲಿ ಆ ಮಣ್ಣು ಮೇಲೆ. ಆ ಎತ್ತು ಹೆಂಗ್ ಹೋಗುತ್ತೆ ಹಂಗ ಹೋಗೋನು. ಅವನ್ ತಿಂಡಿಗೆ ಬಿಟ್ಟಾಗ ನಾವು ಹೋಗ್ತಿದ್ವಿ. ಅಂದ್ರೆ ನಮಗೂ ಅದನ್ನೇ ಮಾಡ್ಸೋರು, ಬೇಸೆ ಹೊಡ್ಸೋರು. ನಾನು SLC ಪಾಸ್ ಆದಾಗ ನನಗೊಂದ್ ಜೊತೆ ಎತ್ತು ಕೊಡ್ಸಿದ್ರು ನಮ್ಮ ಮನೆಯಲ್ಲಿ. ಒಟ್ಟು 6 ಜೊತೆ ಎತ್ತಿದ್ದು ನಮ್ಮ ಮನೆಯಲ್ಲಿ. 6 ಜೊತೆ ಎತ್ತಲ್ಲಿ ನಂದು ಒಂದ್ ಜೊತೆ ಎತ್ತಿತ್ತು. ಸೊ ನಾನು ಬೇಸೆ ಹೊಡಿಬೇಕಾಗಿತ್ತು. ಸೊ ನೋಡ್ತಿದ್ವಲ್ಲ ಆ ಶ್ರಮ ಇವತ್ತ ಹುಚ್ಚಾಂತಾರೆ. ಏನಂತೀರ, ಥ್ರೆಡ್ ಮಿಲ್ ಮೇಲೆ ಕುತ್ಕೊಂಡು ಯಾರಾದ್ರೂ ಥ್ರೆಡ್ ಮಿಲ್ ಯೂಸ್ ಮಾಡೋರು 2 ಕಿಲೋಮೀಟರ್, ನಮ್ ಜಿಮ್ಮಲ್ಲೂ ಒಂದು ಥ್ರೆಡ್ ಮಿಲ್ ಇದೆ. 1 ಕಿಲೋಮೀಟರ್ ಓಡ್ತಿದ್ದಂಗೆ ಸೆಲ್ಫಿ ಹೊಡ್ಕಂತಾನ ಅದ್ರ ಮೇಲೆ, 1 ಕಿಲೋಮೀಟರ್ ವಾಕ್ ಮಾಡಿದೆ ಅಂತ. ಅವಾಗ 10 ಕಿಲೋಮೀಟರ್ ಎತ್ತಿನ ತಿರ್ಗೋರು. ಇದನ್ನೇನಕ್ಕೆ ಕೇಳ್ತಿದೀನಿ ಅಂತಂದ್ರೆ, ಅವನು ಅವತ್ತು 5 ರೊಟ್ಟಿ ತಿಂದ್ರು ಅವನಿಗೆ ಅದು ಕರೆಕ್ಟ್ ಇತ್ತು. ಯಾಕೆ ಅಂತಂದ್ರೆ ಆ 5 ರೊಟ್ಟಿಯಿಂದ ಬಂದಂತ ಗ್ಲೂಕೋಸ್ ಅವನ ದೇಹ ಟಕ್ ಟಕ್ ಅಂತ ಕರಗ್ಸಾಕಿ ಅವನು ನೋಡಕ್ಕೆ ತುಂಬಾ ಸ್ಲಿಮ್ ಆಗಿರ್ತಿದ್ದ. ಬಟ್ ಇವತ್ತು ಆ ಕೆಲಸ ಇಲ್ಲ. ನೀನ್ 5 ರೊಟ್ಟಿ ತಿನ್ಬೇಡ, ಕಾರ್ಬ್ಸ್ ಕನ್ಸಂಪ್ಷನ್ ಕಮ್ಮಿ ಮಾಡೋ. ಕಾರ್ಬ್ಸ್ ಕನ್ಸಂಪ್ಷನ್ ನೀನು ಕಮ್ಮಿ ಮಾಡಿದಾಗ ಲಿವರ್ ಮೇಲೆ ತಂತಾನೇ ಒತ್ತಡ ಕಮ್ಮಿ ಆಗ್ತಾ ಬರುತ್ತೆ. ಅವಾಗ ಲಿವರ್ ತನ್ನನ್ನು ತಾನು ಜಲ್ದಿ ಸರಿ ಮಾಡ್ಕೊಳುತ್ತೆ, ತನಗೆ ತಾನು ಬೇಕಾದಂತ ಹೆಲ್ತಿಯಾಗಿ ಮುಂದುವರಿಯಕ್ಕೆ ಸಹಾಯ ಆಗತ್ತೆ. ಸ್ನೇಹಿತರೆ, ಈ ದಿಶೆನಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ, ದೇಹದ ಎಲ್ಲಾ ಕ್ರಿಯೆಗೆ ನೇರವಾಗಿ ಅಥವಾ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಲಿವರ್ ಸಹಾಯ ಆಗಿದೆ ಅಂತಂದ್ಮೇಲೆ ಈ ಲಿವರ್ಗೆ ಹೆಲ್ಪ್ ಮಾಡೋ ಅಂತ ಒಂದಷ್ಟು ಪ್ರಾಡಕ್ಟ್ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ದ ಫಸ್ಟ್ ಪ್ರಾಡಕ್ಟ್ ಈಸ್ ವರ್ಜಿನ್ ಕೋಕೋನಟ್ ಆಯಿಲ್. ವಿ ನೋ ದಟ್ ಮಾರ್ನಿಂಗ್ ಎದ್ದು ನೀವೇನು ಬಾಯಲ್ಲಿ ವರ್ಜಿನ್ ಕೋಕೋನಟ್ ಆಯಿಲ್ನ ಕುಡಿತೀರಿ ಸ್ನೇಹಿತರೆ, ಅದೇ ನಿಮಗೆ ಬಹಳ ದೊಡ್ಡ ವರದಾನ ನಿಮ್ಮ ಲಿವರ್ನ ಫ್ಯಾಟಿ ಲಿವರ್ ಇಂದ ಕಮ್ಮಿ ಮಾಡಕ್ಕೆ. ದ ಫಸ್ಟ್ ಮಾರ್ನಿಂಗ್ ಡೋಸೆ ನಿಮ್ಮಿಂದ ಸ್ಟಾರ್ಟ್ ಆಗುತ್ತೆ. ಎರಡನೇದು ಬ್ಲಾಕ್ ಕಾಫಿ. ಇಡೀ ಈ ಪ್ರಪಂಚದಲ್ಲಿ ನಿಮ್ಮ ಲಿವರ್ ಅಲ್ಲಿ ಇರ್ತಕ್ಕಂತಹ ಒಂದು ಫ್ಯಾಟ್ ಅನ್ನ ಕಮ್ಮಿ ಮಾಡಕ್ಕೆ ಬ್ಲಾಕ್ ಕಾಫಿಗಿಂತ ಆಲ್ಟರ್ನೇಟಿವ್ ಇಲ್ಲ. ಸರ್ ಇದಿಷ್ಟೇ ಸಾಕ? ನೋ 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 ನೋ. ನನ್ನ ಲಿವರ್ ನನಗೆ 100% ಪವರ್ಫುಲ್ ಆಗಿ ಬೇಕು. ನನಗೆ ಆ ಒಂದು ಬ್ಯೂಟಿಫುಲ್ ಜೀವನ ನನಗೆ ವಾಪಸ್ ಬೇಕು. 50 ವರ್ಷ ಆದ್ರೂ ನನ್ನ ದೇಹಕ್ಕೆ ವಯಸ್ಸಾಗಿದೆ ಅಂತ ಅನ್ನಿಸ್ಬಾರ್ದು. 60 ವರ್ಷದಲ್ಲೂ ನನ್ನ ಚರ್ಮ ಸುಕ್ಕು ಕಟ್ಟಬಾರ್ದು. 60 ವರ್ಷದಲ್ಲೂ ನನಗೆ ಡೈಜೆಷನ್ದು ಯಾವುದೇ ಪ್ರಾಬ್ಲಮ್ ಬರಬಾರ್ದು. ಎಷ್ಟೇ ವಯಸ್ಸಾದ್ರೂ ಕೂಡ ನನಗೆ ಯಾವುದೇ ರೀತಿಯ ದೇಹದಲ್ಲಿ ಸಮಸ್ಯೆಗಳು ಕಾಣದ ಹಾಗೆ ನಾನು ಆರೋಗ್ಯವಂತರಾಗಿ ಲವಲವಿಕೆಯಿಂದ ನಾನಿರಬೇಕು ಅಂತಂದ್ರೆ ನನ್ನ ದೇಹದಲ್ಲಿ ಅತ್ಯಂತ ಹೆಚ್ಚು ಕೆಲಸ ಮಾಡುವ ಅಂಗವನ್ನ ನಾನು ಪ್ರೊಟೆಕ್ಟ್ ಮಾಡಬೇಕು. ಸೊ ವಿ ಆರ್ ಶಿಫ್ಟೆಡ್ ಇಟ್ ಇಂಟು ದಿ ನ್ಯೂಟ್ರಾಸಿಟಿಕಲ್ಸ್. ಸ್ನೇಹಿತರೆ, ಇದನ್ನ ಎಷ್ಟು ದಿನ ತಗೋಬೇಕು, ಯಾರು ತಗೋಬೇಕು, ಹೆಂಗ್ ತಗೋಬೇಕು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಫಸ್ಟ್ ಇದು ಯಾವ್ದ್ರಿಂದ ಮಾಡಿದೀವಿ ಅಂದ್ರೆ ಸ್ನೇಹಿತರೆ, ಫುಲ್ ನ್ಯೂಟ್ರಾಸಿಟಿಕಲ್ಸ್ ಇನ್ ದ ಸೆನ್ಸ್ ನೀವೊಂದು ಅರ್ಥ ಮಾಡ್ಕೊಳ್ಳಿ, ನ್ಯಾಚುರಲ್ ಆಗಿರ್ತಕ್ಕಂಥ ಅಂಶಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂಥ ಒಂದು ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರ್ತೀವಿ. ಯಾಕೆಂದ್ರೆ ಫಾರ್ಮಾಸ್ಯೂಟಿಕಲ್ಸ್ ಅಲ್ಲಿ ನಾವು ಲಿವರ್ಗೆ ಡಿಟಾಕ್ಸಿಫೈ ಮಾಡ್ಕೊಳಕ್ಕೆ ಅಷ್ಟು ಎಫಿಷಿಯನ್ಸಿ ಇಲ್ಲದೆ ಇರೋದ ಕಾರಣ, ಅದರಿಂದ ನಮಗೆ ಸರಿಯಾಗಿ ಸಿಗದಲೇ ಇರೋದ್ರಿಂದ ಕಾರಣ ನಾವಿದಕ್ಕೆ ಹೋಗ್ತೀವಿ. ಇದ್ರ ಜೊತೆಗೆ ಸ್ನೇಹಿತರೆ, ನಾನಾ ತರದಲ್ಲಿ ನೋಡಿ, ಇದು ನೀವು ಓಕೆ, ಆಚೆಗಡೆ ಏನಾಗುತ್ತೆ, ಲಿವರ್ನ ಡಿಟಾಕ್ಸಿಫೈ ಮಾಡಕ್ಕೆ ಒಬ್ರು ಒಂದೊಂದು ಹೇಳ್ತಾರೆ, ಒಬ್ರು ಒಂದೊಂದು ಹೇಳ್ತಾರೆ. ಯಾವ ಪ್ರಮಾಣ, ದಿಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಕರ್ಕ್ಯುಮಿನ್ ಬೇಕು ನಿಜ, ಆಮ್ಲ ಬೇಕು ನಿಜ. ಸೊ ಅದೇ ತರ ಯಾವ ಅರ್ಜುನ ಮರದ ತೊಗಟೆ ಏನಿದೆ ಅದು ಬೇಕು, ಎಷ್ಟು ಬೇಕು
ಅನ್ನೆಸೆಸರಿ ಡೋಸೇಜ್ ಕೂಡ ನಮಗೆ ತೊಂದರೆ ಆಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ಇಂತಿಷ್ಟು mg ನಿಮ್ಮ ದೇಹಕ್ಕೆ ಪ್ರತಿದಿನ ಸೇರಿದರೆ ನಿಮ್ಮ ಲಿವರ್ ಬಹಳ ಆರೋಗ್ಯವಂತ ಆಗುತ್ತೆ. ವರ್ಜಿನ್ ಕೋಕೋನಟ್ ಆಯಿಲ್ ಒಂದ್ ಕಡೆಯಿಂದ ಕೆಲಸ ಮಾಡ್ತಾ ಇದ್ರೆ, ಬ್ಲಾಕ್ ಕಾಫಿ ನೇರವಾಗಿ ನಿಮ್ಮ ಲಿವರ್ ಫ್ಯಾಟ್ ಮೇಲೆ ಕೆಲಸ ಮಾಡ್ತಾ ಇದ್ರೆ, ನಿಮ್ಮ ಅನ್ನೆಸೆಸರಿ ಕ್ರೇವಿಂಗ್ಸ್ ನ ಕಮ್ಮಿ ಮಾಡ್ತಾ ಇದ್ರೆ, ನಿಮ್ಮ ಹೆಪಟೈಟ್ ನ ತುಂಬಾ ಆಕ್ಟಿವ್ ಆಗಿ ಇಟ್ಕೊಂಡ್ರೆ, ನಿಮ್ಮ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಇರಿಟೇಷನ್ ನ ಕ್ರಿಯೇಟ್ ಮಾಡಿ ಫುಲ್ ಅಲ್ಲಿರೋ ಟಾಕ್ಸಿಕ್ ನ ರಿಮೂವ್ ಮಾಡಕ್ಕೆ ಕಾಫಿ ಹೆಲ್ಪ್ ಮಾಡ್ತಾ ಇದ್ರೆ, ಇದರಲ್ಲಿರೋ ನ್ಯೂಟ್ರಿಷಿಯನ್ಸ್ಗಳು ನೇರವಾಗಿ ನಿಮ್ಮ ಲಿವರ್ ನ ರೀಕನ್ಸ್ಟ್ರಕ್ಟ್ ಮಾಡಕ್ಕೆ, ರೀಬಿಲ್ಡ್ ಮಾಡಕ್ಕೆ ಮತ್ತು ಆರೋಗ್ಯವಂತವಾಗಿ ಇಟ್ಕೊಳ್ಳಕ್ಕೆ ಸಹಾಯ ಆಗ್ತವೆ. ಅದರಲ್ಲಿ ನಂಬರ್ 1 ಪ್ರಾಡಕ್ಟ್ ಇದೆಯಲ್ಲ, ದಟ್ ಈಸ್ ಮಿಲ್ಕ್ ಟೀಸ್ಟ್. ಸ್ನೇಹಿತರೆ, ಈ ಮಿಲ್ಕ್ ಟೀಸ್ಟ್ ಅಂತಕ್ಕಂಥದ್ದು ಒಂದು ಸಸ್ಯ ಇದೆಯಲ್ಲ, ಎಷ್ಟು ಪವರ್ಫುಲ್ ಅಂತಂದ್ರೆ, ಆಲ್ಕೋಹಾಲ್ ಇಂದ ಬಂದಂತಹ ವಿಷ ಇರಬಹುದು, ಹಾವು ಕಚ್ಚಿದ ವಿಷ ಕೂಡ ಲಿವರ್ ಸೆಲ್ಸ್ಗೆ ಏನು ಡ್ಯಾಮೇಜ್ ಮಾಡಬಾರದು. ನೀನು ತಿಂತಕ್ಕಂತಹ ಮೆಡಿಸನ್ಸ್ ಗಳಿಂದ ಬರ್ತಕ್ಕಂತಹ ವಿಷಗಳಾಗಿರ್ಬೋದು, ಅಥವಾ ನಿಮಗೆ ಯಾರಾದ್ರೂ ಪಾಯ್ಸನ್ ಹಾಕಿದ್ರೆ, ಫುಡ್ ಅಲ್ಲಿ ಮದ್ದು ಹಾಕೋದು, ಅದಾಕೋದು ಇದಾಕೋದು, ಇಲ್ಲೇನು ಈ ಮುಳ್ಮುಳ್ ತರ ಈ ಲ್ಯಾವೆಂಡರ್ ಕಲರ್ ಏನ್ ಕಾಣ್ತಾ ಇದೆ, ಅದನ್ನೇ ಮಿಲ್ಕ್ ಟೀಸ್ಟ್ ಪ್ಲಾಂಟ್ ಅಂತ ಕರಿತೀವಿ. ಅದರ ಎಕ್ಸ್ಟ್ರಾಕ್ಷನ್ ಇದೆಯಲ್ಲ, ಅದನ್ನ ನಾವು ನೇರವಾಗಿ ಬಳಸಕ್ಕಾಗಲ್ಲ, ಅದನ್ನ ಎಕ್ಸ್ಟ್ರಾರ್ಡಿನರಿ ಆಗಿ ಎಕ್ಸ್ಟ್ರಾಕ್ಷನ್ ಮಾಡಿ ಬಳಸಬೇಕು. ಎಂತ ವಿಷಗಳು ಕೂಡ ನಮ್ಮ ಲಿವರ್ ಸೆಲ್ಸ್ ನ ಡ್ಯಾಮೇಜ್ ಮಾಡದೇ ಇರೋ ತರ ಈ ಮಿಲ್ಕ್ ಟೀಸ್ಟ್ ನಮಗೆ ಪ್ರೊಟೆಕ್ಟ್ ಮಾಡುತ್ತೆ. ಜೊತೆಗೆ ಟರ್ಮರಿಕ್, ಇದ್ರದ್ದೇನು ಸೀದಾ ಇನ್ಫ್ಲಮೇಷನ್ಸ್ ನ ಕಮ್ಮಿ ಮಾಡೋದು, ಬೈಲ್ ಪ್ರೊಡಕ್ಷನ್ಸ್ ನ ತುಂಬಾ ಚೆನ್ನಾಗಿ ಮಾಡೋದು, ಮೆಟಬಾಲಿಸಮ್ ನ, ಪ್ರೋಟೀನ್ ಸಿಂಥೆಸೈಸ್ ನ, ಜೊತೆಗೆ ಲಿವರ್ ನ ಒಂದು ಹೆಲ್ತಿ ಆಗಿ ಇಡೋದ್ರಲ್ಲಿ ಇವೆರಡೂ ಕೂಡ, ಅಂದ್ರೆ ಇದು ಕಾಂಬಿನೇಷನ್ ಅಲ್ಲಿ ಮಿಲ್ಕ್ ಟೀಸ್ಟ್ ಅಂಡ್ ಟರ್ಮರಿಕ್ ಇಲ್ಲಿ ಕೆಲಸವನ್ನ ತುಂಬಾ ಚೆನ್ನಾಗಿ ಪವರ್ಫುಲ್ ಆಗಿ ಇದು ಮಾಡ್ತಾ ಬರುತ್ತೆ. ಇಲ್ಲೇನ್ ಕಾಣ್ತಿದೆಯಲ್ಲ ಗಿಡ, ಇದೇ ಮಿಲ್ಕ್ ಟೀಸ್ಟ್ ಪ್ಲಾಂಟ್ ಅಂತ ಹೇಳಿ ಸ್ನೇಹಿತರೆ. ಯಾವ ವಿಷಗಳು ಕೂಡ ನಮ್ಮ ಲಿವರ್ ಸೆಲ್ಸ್ ನ ಹಾನಿ ಆಗದಾಗೆ ಇದು ಕಡಿಮೆ ಮಾಡುತ್ತೆ. ದೆನ್ ಟರ್ಮರಿಕ್ ಬಗ್ಗೆ ಇದು ಹೇಳಬೇಕಂದ್ರೆ ಇಮ್ಯುನಿಟಿನ ತುಂಬಾ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ, ಬಾಡಿನಲ್ಲಿ ಇನ್ಫ್ಲಮೇಷನ್ಸ್ ನ ಕಮ್ಮಿ ಮಾಡುತ್ತೆ, ಸ್ಕಿನ್ ಸಖತ್ತಾಗಿ ಹೊಳೆಯುತ್ತರ, ಹಾರ್ಟ್ ಹೆಲ್ತಿಗಂತೂ ಸಖತ್ತಾಗಿರುತ್ತೆ, ಜೊತೆಗೆ ಡೈಜೆಷನ್ ತುಂಬಾ ಬ್ಯೂಟಿಫುಲ್ ಆಗುತ್ತೆ. ಅದಕ್ಕೋಸ್ಕರನೇ ಪ್ರತಿಯೊಂದು ಕಡೆ ಇದನ್ನ ಒಗ್ಗರಣೆಗೆ ಅರಿಶಿನ ಪುಡಿ ಹಾಕೋದನ್ನ ನೀವು ನೋಡಿರ್ತೀರ. ಬಟ್ ಇದು ಅರಿಶಿನ ಪುಡಿಯಿಂದ ಎಕ್ಸ್ಟ್ರಾಕ್ಷನ್ ಆದಂತಹ ದ ಫೈನ್ ಕ್ವಾಲಿಟಿ ಈ ಒಂದು ಕರ್ಕ್ಯುಮಿನ್ ನ ಇದರಲ್ಲಿ ಆಡ್ ಮಾಡಿರೋದ್ರಿಂದ ನಿಮಗೆ ಕೆಲಸ ದೇಹಕ್ಕೆ ಅನ್ನೆಸೆಸರಿ ಅದರಿಂದ ಎಲ್ಲ ಫಿಲ್ಟರ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ, ನೇರವಾಗಿ ಕೆಲಸ ಇರುತ್ತೆ. ದೆನ್ ಸ್ನೇಹಿತರೆ, ಬ್ಲ್ಯಾಕ್ ಪೆಪ್ಪರ್ ಎಕ್ಸ್ಟ್ರಾಕ್ಷನ್ಸ್ ಏನಿದೆ, ಇದರಲ್ಲಿ ಬ್ಲ್ಯಾಕ್ ಪೆಪ್ಪರ್ ಡೈರೆಕ್ಟ್ ಆಗಿ ಹಾಕಕ್ಕಾಗಲ್ಲ ಸ್ನೇಹಿತರೆ. ಸಿಂಪಲ್ ಅದರ ಎಕ್ಸ್ಟ್ರಾಕ್ಷನ್, ನ್ಯೂಟ್ರಾಸಿಟಿಕಲ್ಸ್ ಅಂತಂದ್ರೆ ಸಣ್ಣದಾಗಿರೋ ಒಂದು ಮಾತ್ರೆಯಲ್ಲಿ ಪವರ್ಫುಲ್ ಆಗಿರೋ ಇಂಗ್ರೀಡಿಯೆಂಟ್ಸ್ ನಿಮಗೆ ಸಪ್ಲೈ ಆಗ್ಬೇಕಾಗತ್ತೆ. ಸೊ ಇದ್ರದ್ದು ಇನ್ನೇನು, ಸಿಂಪಲ್, ಇಸ್ ಅ ನ್ಯಾಚುರಲ್ ಫ್ಯಾಟ್ ಬರ್ನರ್. ನಿಮ್ಮ ಏನಕ್ಕೆ ಸ್ಟ್ರೆಸ್ ಆಗ್ತಿದೆ, ಫ್ಯಾಟ್ ಇಂದ ಸ್ಟ್ರೆಸ್ ಆಗ್ತಿದೆ ಮಾಡತ್ತೆ. ಅಂಡ್ ಆಲ್ರೆಡಿ ಲಿವರ್ನ ಕೆಲಸ ಎಷ್ಟಿತ್ತೋ, ಲಿವರ್ ಎಷ್ಟು ಕಡೆ ಬಹುಪಯೋಗಿ ಆಗಿತ್ತೋ, ಇವು ಅಷ್ಟೇ ಬಹುಪಯೋಗಿಯಾಗಿ, ಅಂದ್ರೆ ವೆಯ್ಟ್ ನ ರಿಡ್ಯೂಸ್ ಮಾಡ್ತವೆ, ಡೈಜೆಷನ್ ಇಂಪ್ರೂವ್ ಮಾಡ್ತವೆ, ಕೋಲ್ಡ್ಸ್ ಅಂಡ್ ಕಾಫ್ ವಿರುದ್ಧ, ಆ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾಸ್ ವಿರುದ್ಧ ಓಡಾಡುತ್ತೆ, ಕ್ಯಾನ್ಸರ್ ವಿರುದ್ಧ ಓಡಾಡುತ್ತೆ. ಟೋಟಲ್ ಈ ಒಂದು ಕಪ್ಪು ಮೆಣಸು ಎಷ್ಟು ಪರಿಣಾಮಕಾರಿಯಾಗಿ ಅದರ ಎಕ್ಸ್ಟ್ರಾಕ್ಷನ್ ಕೆಲಸ ಮಾಡುತ್ತೆ. ಸಿನಮಿನ್, ನಿಮ್ಮ ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನ ಕಿತ್ತು ಒಗೆಯೋದ್ರಲ್ಲಿ ಇದು ಬಹಳ. ಯಾಕೆ ಅಂತಂದ್ರೆ ಅದೇ ಸಕ್ಕರೆ ಅಂಶನೇ ದೇಹದಲ್ಲಿ ಅನ್ನೆಸೆಸರಿ ಪ್ರಾಬ್ಲಮ್ನ ಸೃಷ್ಟಿ ಮಾಡುತ್ತೆ, ಲಿವರ್ ಮೇಲೆ ಒತ್ತಡವನ್ನ ಜಾಸ್ತಿ ಮಾಡುತ್ತೆ. ಸೊ ಇದನ್ನ ಕಮ್ಮಿ ಮಾಡಿ ಆಂಟಿ ಇನ್ಫ್ಲಮೆಂಟರಿ ಅಂದ್ರೆ ಸ್ನೇಹಿತರೆ ಅನ್ನೆಸೆಸರಿ ಇನ್ಫೆಕ್ಷನ್ಸು ಇದು ನಮ್ಮ ದೇಹದ ಹತ್ರಕ್ಕೂ ಬರಕ್ ಬಿಡಲ್ಲ. ಓವರ್ ಆಲ್ ಬ್ರೈನ್ ಹೆಲ್ತ್ಗೆ, ಬ್ರೈನ್ ಫಂಕ್ಷನ್ಸ್ಗೆ ಸಿನಮಿನ್ ಇಸ್ ಅಲ್ಟಿಮೇಟ್. ಆ ಸಿನಮಿನ್ ಎಕ್ಸ್ಟ್ರಾಕ್ಷನ್ಸ್ ಇದೆ. ಜೊತೆಗೆ ಆಮ್ಲ, ಇದ್ರ ಬಗ್ಗೆ ಎಷ್ಟು ಹೇಳಿರು ಸಹ, ಇಡೀ ನಮ್ಮ ಆಯುರ್ವೇದದಲ್ಲಿ ಮ್ಯಾಕ್ಸಿಮಮ್ ಔಷಧಿಗಳ ರಾಜ ಅಂತ ಏನಾದ್ರು ಕರೆದ್ರೆ ಅದನ್ನ ನಾವು ಆಮ್ಲದಲ್ಲಿ ಕರಿತೀವಿ. ಇದರ ಎಕ್ಸ್ಟ್ರಾಕ್ಷನ್ ಇಂದನೂ ಕೂಡ ಟೋಟಲಿ ನಮ್ಮ ಹೆಲ್ತ್, ನೀವಿಲ್ಲಿ ನೋಡ್ತಾ ಇರ್ಬೋದು, ಡೈಜೆಷನ್ಗೆ ಸಪೋರ್ಟ್ ಮಾಡುತ್ತೆ, ಆಂಟಿ ಆಕ್ಸಿಡೆಂಟ್ಸ್ ರಿಚ್ ಆಗಿರುತ್ತೆ, ಹಾರ್ಟ್ ಹೆಲ್ತಿಗೆ ಸಹಾಯ ಮಾಡುತ್ತೆ, ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಆಂಟಿ ಏಜಿಂಗ್ ಆಗಿರುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ. ಸರ್, ಇದು ಏನಕ್ಕೆ ಅಂತಂದ್ರೆ ಟೋಟಲ್ ಇಷ್ಟೆಲ್ಲ ಲಿವರ್ನ ಒಂದು ಕಡೆಯಿಂದ ಅಲ್ಲ,
ಎಲ್ಲ ಕಡೆಯಿಂದ ಅದರ ಲೋಡ್ ಕಮ್ಮಿ ಮಾಡೋಂತಹ ಒಂದು ಬೆನಿಫಿಟ್ಸ್ನ ಇದು ಮಾಡುತ್ತೆ. ಇನ್ನ ಅರ್ಜುನ ಮರದ ತೊಗಟೆ, ಅರೆ ಇದ್ದೆಂತೂ ಕೂಡ ಇದರ ಬಗ್ಗೆ ಇಂಟರ್ನ್ಯಾಷನಲಿ ತುಂಬಾ ಕಡೆ, ಎಲ್ಲ ಕಡೆ ಇದರ ಬಗ್ಗೆ ತುಂಬಾ ಕೇಸ್ ಸ್ಟಡೀಸ್ ನಡೀತು ಸ್ನೇಹಿತರೆ. ಅಗೈನ್ ಹಾರ್ಟ್ಗೆ ಒಳ್ಳೇದು, ಬ್ಯಾಡ್ ಕೊಲೆಸ್ಟ್ರಾಲ್ನ ಕಿತ್ತಾಕುತ್ತೆ, ಆ್ಯಂಡ್ ನಿಮಗೆ ಮಸಲ್ಸ್ನ ತುಂಬ ಸ್ಟ್ರಾಂಗ್ ಮಾಡುತ್ತೆ. ಇದರಲ್ಲಿ ಗಾಯಗಳನ್ನ ಮಾಯಿಸ್ತಕ್ಕಂಥ ಗುಣ ಜಾಸ್ತಿ, ಸ್ಟಾಮಿನಾ ಇಂಪ್ರೂವ್ ಮಾಡುತ್ತೆ, ಜೊತೆಗೆ ನಮ್ಮ ಶ್ವಾಸಕೋಶದ ರೆಸ್ಪಿರೇಟರಿ ಸಿಸ್ಟಮ್ನ ಚೆನ್ನಾಗಿಟ್ಕೊಳುತ್ತೆ. ದೆನ್ ಸೇಮ್ ಆಂಟಿ ಇಂಪ್ಲಿಮೆಂಟ್ರಿ. ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಒಂದು ಆ್ಯಂಗಲ್ ಅಲ್ಲ, ಆ ಎಂಟೈರ್ ಆ ಲಿವರ್ನ ಅಷ್ಟು ದೊಡ್ಡ ಅಂಗಕ್ಕೆ ಇದರಿಂದ ಯಾವ ಅಂಶನ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ ನೋಡ್ಕೊಳ್ಳಿ ಸ್ನೇಹಿತರೆ. ಈ ಪೂರ್ತಿ ಇಂಗ್ರೀಡಿಯೆಂಟ್ಸ್ಗಳನ್ನ ನಾನು ಹೇಳ್ತಾ ಹೋದ್ರೆ ನಿಮಗೆ ಅರ್ಗಿಸ್ಕೊಳಕ್ಕೂ ಕೂಡ ಕಷ್ಟ ಆಗುತ್ತೆ. ಏನೇನಿದೆ ಅಂತಂದ್ರೆ ಈ ಚಾಪರ್ ಬುಷ್ ಅಂತ ಇರ್ಬೋದು, ಕಾನ್ಸಿ ಇರ್ಬೋದು, ಪುನರ್ನವ ಇರ್ಬೋದು, ಬುಹಿ ಆಮ್ಲ ಇರ್ಬೋದು, ಇಟ್ಸ್ ಎ ಲಾಟ್ ಆಫ್ ಬಂಡಲ್, ಯಾರೋ ಫ್ಲವರ್, ವಿಟಮಿನ್ ಇ, ಕಾಫಿ ಸಿನನ್, ಇವೆಲ್ಲ ಏನಂತಂದ್ರೆ ಓವರ್ ಆಲ್ ಒಂದರಲ್ಲಿ ಒಂದು ಬೇರು, ಒಂದು ಹೂವಿನ ಸಾರ, ಒಂದು ಬೀಜದ ಸಾರ, ಇಷ್ಟನ್ನು ಹಾಕಿ ಒಂದು ಪವರ್ಫುಲ್ ನ್ಯೂಟ್ರಿಲಿವರ್ನ ರೆಡಿ ಮಾಡಿದ್ದೀವಿ ಸ್ನೇಹಿತರೆ. ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ನಾವು ಲಾಂಚ್ ಮಾಡಿದ ನ್ಯೂಟ್ರಾಸಿಟಿಕಲ್ ನಾನು ಫಸ್ಟ್ ಯೂಸ್ ಮಾಡಿದ್ದೆ ಇದು. ಐ ಆಮ್ ಯೂಸಿಂಗ್ ದ ಸೆಕೆಂಡ್ ಬಾಟಲ್. ಎಷ್ಟು ಹ್ಯಾಪಿ ಫೀಲ್ ಆಗ್ತೀನಿ, ಅದನ್ನ ನುಂಗ್ಬೇಕಾದ್ರೆ ಎಷ್ಟು ಖುಷಿ ಆಗ್ತೀನಿ ನಾನಂದ್ರೆ, ಇವತ್ತು ಕೂಡ ಯಾರಾದ್ರೂ ಒಬ್ರು ಬಂದು ಏನಾದ್ರೂ ಕೇಳಿದ್ರೆ ವರ್ಜಿನ್ ಕೊಕೊನಟ್ ಆಯಿಲ್ ಬೇಸ್ ಅದನ್ನ ರೆಕಮೆಂಡ್ ಮಾಡ್ತೀನಿ. ನನ್ನನ್ನು ಕೇಳಿದ್ರೆ ಫಸ್ಟ್ ನ್ಯೂಟ್ರಿಲಿವರ್ ನುಂಗಿ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ನೀವ್ ಯಾರನ್ನ ನೋಡ್ತಿರೋ 95% ಆ ಜನಕ್ಕೆ ಈ ಪ್ರಾಡಕ್ಟ್ ಬೇಕು. ಸೊ ಇದನ್ನ ತಗೊಳಕ್ ಸ್ಟಾರ್ಟ್ ಮಾಡಿದ್ಮೇಲೆ ಏನೇನಾಗುತ್ತೆ ಸ್ನೇಹಿತರೆ, ಲಿವರ್ ಒಂದ್ಸರಿ ಡಿಟಾಕ್ಸಿಫೈಯಿಂಗ್ ಆಯ್ತಾ, ಲಿವರ್ ಫಂಕ್ಷನ್ ಸಖತ್ತಾಗಿ ಆಯ್ತಾ, ಅರೆ ನಿಮ್ಮ ಮೆಟಬಾಲಿಸಮ್ ಟಾಪ್ ಅಲ್ಲಿ ಇರುತ್ತೆ. ಸೊ ಯಾವಾಗ ಲಿವರ್ ಮೇಲೆ ಲೋಡ್ ಕಮ್ಮಿ ಆಗುತ್ತೋ ನಮ್ ಜನ ಒಂದು ಮಿಸ್ಟೇಕ್ ಮಾಡ್ಬಿಡ್ತಾರೆ, ಏನು ಚೆನ್ನಾಗಿ ಹಶ್ವಾಗುತ್ತೆ ಅಂತ ಹೇಳ್ಬಿಟ್ಟು ಎಳೆದು ಬ್ಯಾಟಿಂಗ್ ಮಾಡ್ಬಿಡ್ತಾರೆ. ಅದು ಅಲ್ಲ, ಲಿವರ್ ಇಷ್ಟು ದಿನ ಇದ್ದಂತ ಆ ಕಲ್ಮಶನ ಕರ್ಕೊಂಡಾಗ ಲೋಡ್ ಕಮ್ಮಿ ಆಗತ್ತೆ. ಆವಾಗ ನೀನ್ ಅರ್ಥ ಮಾಡ್ಕೋಬೇಕಾಗಿರೋದು ನಿನ್ ದೇಹಕ್ಕೆ ಎಷ್ಟು ಕ್ಯಾಲೋರಿ ಇದೆಯೋ ಇವತ್ತಾದ್ರೂ ಅದನ್ನ ಅರ್ಥ ಮಾಡ್ಕೊಂಡು ಅಷ್ಟು ಕ್ಯಾಲೋರಿ ಕೊಡ್ತಾ ಹೋಗು, ತುಂಬಾ ಲವಲವಿಕೆ ಜೀವನ ಬರುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ, ಲಿವರ್ ಟ್ರೈನಿಂಗ್ ಮುಗಿತಿದ್ದಂಗೆ ನಾನು ಹೇಳಿದ್ದು ವೆಯ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಟ್ರೈನಿಂಗ್ ತಗೋತೀನಿ. ಯಾಕೆಂದ್ರೆ ಲಿವರ್ಗೂ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಇದೆ. ಯಾಕೆಂದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ, ಲಿವರ್ ಡಿಟಾಕ್ಸಿಫೈ ಮಾಡ್ಕೊಂಡು ನಮ್ದು ಸಾರ್ ನನ್ಗೇನ್ ಸಹ ಚೆನ್ನಾಗಿ ಹಶ್ವಾಗ್ತೈತೆ ಅಂತ 3 ತಟ್ಟೆ ಚಿತ್ರಾನ್ನ, 4 ತಟ್ಟೆ ಇಡ್ಲಿ ತಿನ್ಬಿಟ್ರಿ ಅಂತಂದ್ರೆ ದಟ್ಸ್ ನೋ ಯೂಸ್. ಮತ್ತೆ ಅದು ಹುಷಾರಾಗ್ತಾಗಿದ್ನ ಮತ್ತೆ ನಮ್ಮ ಕೈಯಿಂದ ನಾವೇ ಹಾಳು ಮಾಡ್ದಂಗಾಗುತ್ತೆ. ಸೊ ಹಾಗಾಗಿ ಇದು ಹೆಪಟೈಟ್ನ ಇಂಪ್ರೂವ್ ಮಾಡುತ್ತೆ, ತುಂಬಾ ಆಂಟಿ ಆಕ್ಸಿಡೆಂಟ್ನ ಪ್ರೊಟೆಕ್ಷನ್ ಮಾಡುತ್ತೆ. ಓವರ್ ಆಲ್ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಸಖತ್ತಾಗುತ್ತೆ. ದೇಹದ ಎಲ್ಲ ಅಂಗಗಳು, ಸ್ಕಿನ್ ಎಂತೂ ಗ್ಲೋ. ಸ್ನೇಹಿತರೆ, ನಿಮ್ಮಲ್ಲಿ ಏನಾದ್ರು ಡಾರ್ಕ್ ಸರ್ಕಲ್ಸ್ ಇದ್ರೆ, ಡಾರ್ಕ್ ಸ್ಪಾಟ್ಸ್ ಇದ್ರೆ, ಏನಾದ್ರೂ ಮುಖ ಸಾರ್ ನನಗೆ ನೋಡಕ್ ಆಗ್ತಿಲ್ಲ ಅಂತಿದ್ರೆ, ಇದು ಅದ್ಭುತವಾಗಿ ನಿಮಗೆ ಆ ಒಂದು ಶೈನಿಂಗ್ ನ ಒಂದು ವಾಪಸ್ ನಿಮಗೆ ನಿಮ್ಮನ್ನ ಇನ್ನೊಬ್ಬನ್ನ ಗಿಫ್ಟ್ ಮಾಡೋ ಅಂತ ಒಂದು ಕೆಲಸನ ಈ ಲಿವರ್ ಮಾಡುತ್ತೆ.